ಬಳ್ಳಾರಿ, ಮತ್ತು ನಮ್ಮ ಮಾನ್ಯ ಉಪನಿರ್ದೇಶಕರಿದ್ದಾರೆ, ಮತ್ತು ಇನ್ಫೋಸಿಸ್ನ ಶ್ರೀಯುತ ಕಿರಣ್ ಸರ್ ಕೂಡ ಇದ್ದಾರೆ, ಮತ್ತು ನಮ್ಮ ವಿಜಯನಗರ ಜಿಲ್ಲೆಗೆ ಸಂಬಂಧಪಟ್ಟಂತೆ 1000ಕ್ಕಿಂತ ಹೆಚ್ಚು ಜನ ಶಿಕ್ಷಕರು ಇವತ್ತಿನ ಸಭೆಯಲ್ಲೇ ಭಾಗವಹಿಸಿದ್ದಾರೆ. ಸ್ನೇಹಿತರೆ, ಇವತ್ತು ನಾವು ಈ ಸ್ಪ್ರಿಂಗ್ ಬೋರ್ಡನ್ನು ಬಳಸ್ಕೊಂಡು ಕಾರ್ಯಕ್ರಮವನ್ನು ಹೇಗೆ ನಾವು ಕ್ವಾಲಿಟಿಯನ್ನು ಎನ್ಶೂರ್ ಮಾಡಬಹುದು ಅಂತನ್ನಂಥ ವಿಚಾರಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ವಿಷಯಗಳನ್ನು ನಾವು ಚರ್ಚೆ ಮಾಡಬೇಕಿದೆ. ಬಹುತೇಕ ಈ ಲರ್ನಿಂಗ್ ಗ್ಯಾಪ್ ಅನ್ನ ಹೇಗೆ ಸರಿದೂಗಿಸೋದು, ಪೂರ್ ಲರ್ನಿಂಗ್ ಇರೋಂತಹ ಸಂದರ್ಭದಲ್ಲಿ ನಾವು ಹೇಗೆ ಕ್ವಾಲಿಟಿಯನ್ನು ಎನ್ಶೂರ್ ಮಾಡ್ಬೋದು ಅಂತಂತ ಹೇಳಿ ಮಾನ್ಯ ಜಿಲ್ಲಾಧಿಕಾರಿಗಳು ವಿಜಯನಗರ ಶ್ರೀಯುತ ಅನಿರುದ್ಧ್ ಶ್ರವಣ್ ಸಾಹೇಬರು ಬಹಳಷ್ಟು ಚರ್ಚೆಯನ್ನು ಮಾಡಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ನಾವು ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ಅನ್ನು ಕೊಟ್ಟು ಮಕ್ಕಳಿಗೆ ಈ ಲರ್ನಿಂಗ್ ಗ್ಯಾಪ್ ಅನ್ನ ಅಥವಾ ಪೂರ್ ಲರ್ನಿಂಗ್ ಇರ್ತಕ್ಕಂಥ ಮಕ್ಕಳನ್ನ ಹೇಗಾದ್ರೂ ಮಾಡಿ ಪುಷಪ್ ಮಾಡಬೇಕು, ಈ ಮುಖಾಂತರವಾಗಿ ನಾವು ಕ್ವಾಲಿಟಿಯನ್ನ ಎನ್ಶೂರ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಂತ ಹೇಳಿ ಬಹಳಷ್ಟು ವಿಷಯಗಳನ್ನ ಚರ್ಚೆ ಮಾಡಿದ್ದಾರೆ. ಸೊ ಈ ಕಾರಣಕ್ಕಾಗಿ ನಾವು ಈ ಡಿಜಿಟಲೈಸ್ಡ್ ಲರ್ನಿಂಗ್ ಸಿಸ್ಟಮ್ ಅನ್ನ ವಿಜಯನಗರ ಜಿಲ್ಲೆಯಲ್ಲಿ ಮೊಟ್ಟ ಮೊದಲೇ ಬಾರಿಗೆ ನಾವು ತರಬೇಕು ಅಂತೇಳಿ ಬಹಳಷ್ಟು ಯೋಚನೆ ಮಾಡಿ ಇನ್ಫೋಸಿಸ್ ಜೊತೆಗೆ ಒಂದಿಷ್ಟು ಆಲೋಚನೆಗಳನ್ನ ಅವ್ರ ಜೊತೆ ಒಂದು ಚರ್ಚೆಯನ್ನ ಮಾಡಿ ಏನೇನು ಕಾರ್ಯಕ್ರಮಗಳನ್ನ ನಾವು ಮಕ್ಕಳಿಗೆ ತುಂಬಾ ಈಸಿ ವೇನಲ್ಲಿ ಅವ್ರನ್ನ ರೀಚ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂತಹ ಎಲ್ಲ ವಿಷಯಗಳನ್ನ ನಾವು ಚರ್ಚೆ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಲಿಕ್ಕೆ ಈ ಒಂದು ಸಿಸ್ಟಮ್ ಅನ್ನ ಜಾರಿಗೆ ತರಲಿಕ್ಕೆ ಡಿಜಿಟಲ್ ಲಿಟ್ರಸಿ ಇನಿಷಿಯೇಟಿವ್ ಪ್ರೋಗ್ರಾಮ್ ಅನ್ನ ವಿಜಯನಗರದಲ್ಲಿ ಮೊಟ್ಟ ಮೊದಲೇ ಬಾರಿಗೆ ಇಡೀ ಕರ್ನಾಟಕದಲ್ಲಿ ಇಲ್ಲಿ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಅಂತ. ಅದಕ್ಕೆ ಅದನ್ನ ಹೇಗಿರಬೇಕು ಅಂತಕ್ಕಂಥದ್ದು ಒಂದು ಪರಿಚಯವನ್ನ ನಾವು ಇನ್ಫೋಸಿಸ್ನ ಶ್ರೀಯುತ ಕಿರಣ್ ಸರ್ ಅವರು ಕೂಡ, ಅವರು ಸಾಕಷ್ಟು ಅನುಭವಿಗಳಿದ್ದಾರೆ. ಸೊ ಅವರ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ವಿಜಯನಗರ ಜಿಲ್ಲೆಗೆ ಸಂಬಂಧಪಟ್ಟಂತೆ ಸ್ವಲ್ಪ ಒಳ್ಳೆಯ ಪ್ರಯತ್ನವನ್ನ, ಹೊಸ ಪ್ರಯತ್ನಗಳನ್ನ ನಾವು ಮಾಡಬೇಕು ಅಂತ. ನಮ್ಮಲ್ಲಿ ಎಲ್ಲಾ ಟೀಚರ್ಸ್ಗಳು ಈಗಾಗಲೇ ಈ ಕ್ವಾಲಿಟಿಯತ್ತ ಸಾಕಷ್ಟು ಕೆಲಸವನ್ನು ಮಾಡ್ತಾ ಇದ್ದೀವಿ. ನಾವು ಆಫ್ಲೈನ್ ಮೋಡಲ್ಲಿ ಮಕ್ಕಳನ್ನ ರೀಚ್ ಆಗ್ತಾ ಇದ್ದೀವಿ ಎಷ್ಟು ಸಾಧ್ಯನೋ. ಈ ಸ್ಟ್ಯಾಟಿಸ್ಟಿಕಲ್ ಇನ್ಫಾರ್ಮೇಶನ್ ಪ್ರಕಾರವಾಗಿ ನಮ್ಮ KKRDB ರೀಸನ್ ನಲ್ಲಿ ನಮ್ಮ ಜಿಲ್ಲೆಯಲ್ಲಿ ತುಂಬಾ ಶೈಕ್ಷಣಿಕವಾಗಿರ್ತಕ್ಕಂಥ ಒಳ್ಳೆಯ ವಾತಾವರಣ ಇದೆ ಅಂತಕ್ಕಂಥದ್ದು ಎಲ್ಲ ಸ್ಟ್ಯಾಟಿಸ್ಟಿಕಲ್ ಇನ್ಫಾರ್ಮೇಶನ್ಸ್ ನಮಗೆ ಹೇಳ್ತದೆ. ಸೊ ಇದನ್ನು ಕೂಡ ನಾವು ಗಮನದಲ್ಲಿ ಇಟ್ಕೊಂಡು ಮತ್ತೆ ಈ ಕಳೆದ 2 ವರ್ಷಗಳಲ್ಲಿ ಲರ್ನಿಂಗ್ ಗ್ಯಾಪ್ ಅನ್ನು ಇರ್ತಕ್ಕಂಥ ಮಕ್ಕಳನ್ನ ನಾವು ಫೋಕಸ್ ಮಾಡೋದ್ರ ಜೊತೆಗೆ ಇನ್ನೂ ಕೂಡ ನಾವು ತುಂಬಾ ಉತ್ತಮವಾಗಿರ್ತಕ್ಕಂಥ ಗುಣಮಟ್ಟದ ಶಿಕ್ಷಣ ಕೊಡ್ಲಿಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ಪ್ರಯತ್ನವನ್ನು ಮಾಡೋದು ಅಂತ ಹೇಳಿ ನಾವು ಚರ್ಚೆ ಮಾಡಿದಾಗ ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಒಂದು ಕನ್ಸರ್ನ್, ಅವ್ರಿಗೆ ತುಂಬಾ ಸೋಷಿಯಲಿ ಮತ್ತು ಎಕನಾಮಿಕಲಿ ಮತ್ತು ನಮಗೆ ಎಜುಕೇಶನಲ್ ಆಗಿ ಸಾಕಷ್ಟು ಒಂದು ಕನ್ಸರ್ನ್ ಇರೋಂಥವ್ರು. ಸೊ ಹಾಗಾಗಿ ಅವರು ನಮಗೆ ಎಷ್ಟು ಸಾಧ್ಯನೋ ಅಷ್ಟು ಈ ಡಿಜಿಟಲ್ ಲಿಟ್ರಸಿಯನ್ನ ತಂದಂದ್ರೆ ಒಂದ್ ಸ್ವಲ್ಪ ಉಪಯೋಗ ಆಗ್ಬೋದೇನೋ ಅಂತ ಹೇಳಿ ಹಾಗಾಗಿ ನಮಗೆ ಫ್ರೀ ಆಗಿ ನಮ್ಮ ಟೀಚರ್ಸ್ಗೆ ಟ್ರೈನಿಂಗ್ ಅನ್ನು ಕೊಡೋದ್ರ ಜೊತೆಗೆ ನಾವು ಅಲ್ಲಿ ಒಂದು ಗುಣಾತ್ಮಕತೆಯನ್ನು ತರಲಿಕ್ಕೆ ಪ್ರಯತ್ನವನ್ನು ಮಾಡಬಹುದು ಅಂತ ಹೇಳಿ ಶ್ರೀಯುತ ಕಿರಣ್ ಸರ್ ಜೊತೆ ನಾವು ಸಾಕಷ್ಟು ಚರ್ಚೆಯನ್ನು ಮಾಡಿದಾಗ ಅವ್ರು ಎಸ್ ಅಂತ ಹೇಳಿದ್ರು. ಇದಕ್ಕೆ ಪೂರಕವಾಗಿ ನಮ್ಮ ವಿಜಯನಗರ ಜಿಲ್ಲೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ವಿಜಯನಗರ ಹರ್ಷಲ್ ಸಾಹೇಬರು ಕೂಡ ತುಂಬಾ ಒಳ್ಳೆಯ ಪ್ರಯತ್ನ ಇದು. ಈ ತರ ಮಾಡೋದ್ರಿಂದ ಮಕ್ಕಳ ಕಲಿಕೆ ಬಹಳಷ್ಟು ಪರಿಣಾಮಕಾರಿ ಆಗಿರ್ತದೆ. ಹೇಗೋ ಟೀಚರ್ಸ್ಗಳು ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಅವರಿಗೆ ನಾವು ಇದನ್ನ ಅಕಾಡೆಮಿಕ್ ಸಪೋರ್ಟ್ ಮಾಡೋದ್ರಿಂದ ಇನ್ನೂ ಹೆಚ್ಚಿನ ಕಲಿಕೆ ಆಗ್ತದೆ ಅಂತ ಹೇಳಿ ಒಂದು ಭಾವನೆಯನ್ನು ವ್ಯಕ್ತಪಡಿಸಿದ್ರು. ಸೊ ಈ ಈರ್ವರ ಮಾನ್ಯ ಅನಿರುದ್ಧ್ ಶ್ರವಣ್ ಸಾಹೇಬ್ರು ಮತ್ತು ಹರ್ಷಲ್ ಸಾಹೇಬ್ರವರ ಒಂದು ಕನಸಿಗೆ ಸಾಕಾರ ಅನ್ನೋ ರೀತಿಯಲ್ಲಿ ನಮಗೆ ಕಿರಣ್ ಸರ್ ಕೂಡ ಇನ್ಫೋಸಿಸ್ ಇಂದ ಫ್ರೀ ಆಗಿ ನಮ್ಮ ಟೀಚರ್ಸ್ಗಳಿಗೆ ಗೈಡ್ ಮಾಡೋದ್ರ ಜೊತೆಗೆ ಸಾಕಷ್ಟು ಆ್ಯಪ್ಗಳನ್ನ ಕೊಡ್ತಾ ಮಕ್ಕಳ ಕಲಿಕೆಯರಿಗೆ ಎಷ್ಟು ಸಾಧ್ಯನೋ ಅಷ್ಟು ನಾವು ಸಪೋರ್ಟಿವ್ ಆಗಿ ಕೆಲಸ ಮಾಡ್ತೀವಿ ಅಂತೇಳಿ ಅವರು ಕೂಡ ಮುಂದೆ ಬಂದಿದ್ದಾರೆ. ಸೊ ಈ ಹಿನ್ನೆಲೆ ಒಳಗಡೆ ಇವತ್ತು ಆ ಡಿಜಿಟಲ್ ಲಿಟ್ರಸಿ ಇನಿಷಿಯೇಟಿವ್ ಪ್ರೋಗ್ರಾಮ್ ಅನ್ನ ನಿಮಗೆ ಪರಿಚಯ ಮಾಡ್ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಇವತ್ತು ನಾವು ಬರ್ತಾ ಇದೀವಿ ಅಂತ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಈಗ NEP ದೊಡ್ಡ ಆಶಯ ಏನಂತ ಹೇಳಿ ನಿಮ್ಗೆ ಗೊತ್ತಿದೆ. ಇವತ್ತು NEP ಜಾರಿಗೊಳಿಸ್ತಕ್ಕೆ ವಿ ಆರ್ ಇನ್ ದ ಥ್ರೆಶೋಲ್ಡ್ ಆಫ್ ಇಂಪ್ಲಿಮೆಂಟಿಂಗ್ ಅಂತ. ಈ ಸಂದರ್ಭದಲ್ಲಿ NEP ಒಳಗಡೆ ಬಹಳಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ. ಏನಂತ ಹೇಳಿದಂದ್ರೆ, ನಾವು ಡಿಜಿಟಲ್ ಲ್ಯಾಬ್ ಅನ್ನ ಕಾನ್ಸ್ಟಿಟ್ಯೂಟ್ ಮಾಡಿ ಈ ಲರ್ನಿಂಗಿಗೆ ಹೆಚ್ಚು ಫೋಕಸ್ ಅನ್ನ ಮಾಡಬೇಕು ಅಂತ ಹೇಳಿ. ಯಾಕೆ ನಾವು ಹೆಚ್ಚು ಈ ಲರ್ನಿಂಗಿಗೆ ಫೋಕಸ್ ಮಾಡಬೇಕು ಅಂತ ಹೇಳಿದ್ರೆ, ನಮಗೆ NEP ಏನು ಹೇಳ್ತದಲ್ಲ, ಇದರ ಒಳ ಆಶಯ ಏನಿದೆ ಅಂದ್ರೆ NCF 2005 ಒಳಗಡೆ ಆ ಕರಿಕ್ಯುಲಮ್ ಫ್ರೇಮ್ ವರ್ಕ್ ಅಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಮಕ್ಕಳು ತರಗತಿ ಕೋಣೆ ಒಳಗಡೆ ಏನ್ ಕಲಿತಾರೆ ಆ ಕಲಿಯೋದ್ರ ಜೊತೆಗೆ ತರಗತಿ ಕೋಣೆಯನ್ನ ಮೀರಿ
ಕಲಿತಾಗ ಆ ಒಂದು ಆಲ್ರೌಂಡ್ ಡೆವಲಪ್ಮೆಂಟ್ಗೆ ನಾವು ಹೆಚ್ಚು ಫೋಕಸ್ ಮಾಡ್ದಂಗೆ ಆಗ್ತದೆ ಅಂತೇಳಿ. ಸೊ ಈ ಎಲ್ಲ ಸದುದ್ದೇಶಗಳನ್ನು ಇಟ್ಕೊಂಡು ವಿಜಯನಗರದಲ್ಲಿ ಹೊಸದಾಗಿ ನಮ್ಮ ಜಿಲ್ಲೆ ಏನು ಉದ್ಘಾಟನೆ ಆಗಿದೆ ತುಂಬಾ ಅದ್ದೂರಿಯಾಗಿ, ಈ ಜಿಲ್ಲೆಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಒಂದು ಸದಾಶಯದೊಂದಿಗೆ ಈ ಜಿಲ್ಲೆಯಲ್ಲಿ ಕ್ವಾಲಿಟಿಯನ್ನು ಎನ್ಶೂರ್ ಮಾಡಲೇಬೇಕು ಅಂತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಲಿಕ್ಕೆ ಈ ತರ ಒಂದು ಕಾರ್ಯಕ್ರಮವನ್ನ ಒಂದು ದೊಡ್ಡ ಪ್ರಮಾಣದಲ್ಲಿ, ಯಾಕಂದ್ರೆ ಆ ವಿಜಯನಗರ ಜಿಲ್ಲೆಯಲ್ಲಿ ಸುಮಾರು 2,63,000 ಮಕ್ಕಳು ಅಭ್ಯಾಸ ಮಾಡ್ತಾ ಇದ್ದಾರೆ 1 to 10th. ಅದ್ರಲ್ಲಿ ನಮ್ಮ ಸರ್ಕಾರಿ ಶಾಲೆಯಲ್ಲಿನೇ ಸುಮಾರು 1,63,000 ಮಕ್ಕಳು ಓದ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ಆ 1,63,000 ಮಕ್ಕಳನ್ನು ಕೂಡ ಇಂಡಿವಿಜುವಲ್ ಆಗಿ ನಾವು ಕಾನ್ಸಂಟ್ರೇಟ್ ಮಾಡಿ ಎಲ್ಲಾ ಮಕ್ಕಳು ಕೂಡ ಲರ್ನಿಂಗ್ ಅಲ್ಲಿ, ಅದು ಡಿಜಿಟಲ್ ಪ್ಲಾಟ್ಫಾರ್ಮ್ ಇರ್ಬೋದು ಅಥವಾ ಆಫ್ಲೈನ್ ಅಲ್ಲಾದ್ರೂ ಇರ್ಬೋದು, ಓವರ್ ಆಲ್ ನಾವು ಕ್ವಾಲಿಟಿಯನ್ನ ಹೇಗೆ ಎನ್ಶೂರ್ ಮಾಡಬಹುದು ಅಂತ ನಿಟ್ಟಿನಲ್ಲಿ ಬಂದಾಗ ನಾವು ಅವ್ರಿಗೆ ಸಪೋರ್ಟಿವ್ ಆಗಿ ನಿಲ್ಬೇಕು ಅಂತೇಳಿ ನಮ್ಮ ಡಿ ಸಿ ಸಾಹೇಬ್ರು ಮತ್ತು ಸಿಇಒ ಸಾಹೇಬ್ರವರ ಆಶಯ ಮೇರೆಗೆ ಇವತ್ತಿನ ಕಾರ್ಯಕ್ರಮವನ್ನು ನಾವು ನಿಮಗೆ ಈ ಕಾರ್ಯಕ್ರಮದಲ್ಲಿ ಏನೇನು ಇರ್ತದೆ ಅಂತಕ್ಕಂಥದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡಬೇಕು ಅನ್ನೋಂಥ ಒಂದು ಕಾರಣದಿಂದ ಈ ಡಿಜಿಟಲ್ ಲಿಟ್ರಸಿ ಇನಿಷಿಯೇಟಿವ್ ಪ್ರೋಗ್ರಾಮ್ ಅನ್ನ ನಿಮಗೆ ಪರಿಚಯ ಮಾಡಿಕೊಡ್ತಕ್ಕಂಥ ಕಾರ್ಯಕ್ರಮಕ್ಕೆ ನಾವು ಮುಂದಾಗ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ಮೊದಲೇ ಬಾರಿಗೆ ನಿಮ್ಮೆಲ್ಲರನ್ನು ಸ್ವಾಗತವನ್ನು ಮಾಡಲಿಕ್ಕೆ ನಮ್ಮ ಜಿಲ್ಲೆಯ ವಿಜಯನಗರ ಜಿಲ್ಲೆಯ ಮತ್ತು ಬಳ್ಳಾರಿ ಜಿಲ್ಲೆಯ ಪ್ರೀತಿಯ ಉಪನಿರ್ದೇಶಕರಾಗಿರ್ತಕ್ಕಂಥ ಶ್ರೀಯುತ ರಾಮಪ್ಪ ಸರ್ ಕೂಡ ಇದ್ದಾರೆ. ಅವರು ಎಲ್ಲರನ್ನು ಕೂಡ ಸ್ವಾಗತವನ್ನ ಮಾಡ್ತಾ ಸ್ವಾಗತಿಸಬೇಕಂತೇಳಿ ಅವರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಎಲ್ಲ ವಿಜ್ಞಾನ ಇನ್ಫೋಸಿಸ್ ಸಂಸ್ಥೆಯ ಅಡಿಯಲ್ಲಿ ಈ ಒಂದು ಡಿಜಿಟಲ್ ಲಿಟ್ರಸಿ ಇನ್ನೋವೇಟಿವ್ ಬಗ್ಗೆ ನಮ್ಮೆಲ್ಲರೂ ಕೂಡ ಬಳ್ಳಾರಿ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ನಮ್ಮ ವಿಜ್ಞಾನ ಮತ್ತು ಗಣಿತ ಶಿಕ್ಷಕರಿಗೆ, ಪ್ರೌಢಶಾಲೆ ಮತ್ತು ಪ್ರಾಥಮಿಕ ಶಾಲೆಯ ಎಲ್ಲ ಶಿಕ್ಷಕರು ಕೂಡ ಇದೊಂದು ಸುವರ್ಣ ಅವಕಾಶ. ಆದ್ರಿಂದ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡ್ಲಿಕ್ಕೆ ಈ ಒಂದು ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡು ನಿಮಗೆ ಎಲ್ಲರೂ ಕೂಡ ಮಾರ್ಗದರ್ಶನ ಮಾಡಿರ್ತಕ್ಕಂಥ ಮಾನ್ಯ ಬಳ್ಳಾರಿಯ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಅನುರುದ್ದೀನ್ ಶ್ರವಣ್ ಸರ್ ಅವರಿಗೆ ನಮ್ಮೆಲ್ಲ ವಿಜಯನಗರ ಜಿಲ್ಲೆಯ ಸಮಸ್ತ ವಿಜ್ಞಾನ ಶಿಕ್ಷಕರು ಮತ್ತು ಗಣಿತ ಶಿಕ್ಷಕರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಇರತಕ್ಕಂಥ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರ್ತಕ್ಕಂಥ ನಮ್ಮ ವಿಜಯನಗರ ಜಿಲ್ಲೆಯ ಸಿಇಒ ಸರ್ ಅವರಿಗೆ ಗಣಿತ ಮತ್ತು ವಿಜ್ಞಾನ ಶಿಕ್ಷಕರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಅವ್ರಿಗೂ ಕೂಡ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದಲ್ಲಿ ಮಾರ್ಗದರ್ಶಕರಾಗಿ ಈಗಾಗಲೇ ಸಾಕಷ್ಟು ವೆಬಿನಾರ್ ಸಭೆಗಳಲ್ಲಿ ಈ ಬಗ್ಗೆ ಮಾರ್ಗದರ್ಶನವನ್ನು ಮಾಡಿರ್ತಕ್ಕಂಥ ನಿಮ್ಗೆಲ್ಲರಿಗೂ ಕೂಡ ಸಾಕಷ್ಟು ಈ ಕಾರ್ಯಕ್ರಮದ ಬಗ್ಗೆ ಈಗಾಗಲೇ ಒಂದು ವಿಚಾರವನ್ನ, ಒಂದು ಕಲ್ಪನೆಯನ್ನ ಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಕಿರಣ್ ಕುಮಾರ್ ಸರ್ ಅವರಿಗೆ ಸಮಸ್ತ ವಿಜಯನಗರ ಜಿಲ್ಲೆಯ ಶಿಕ್ಷಕರ ಪರವಾಗಿ ಹೃತ್ಪೂರ್ವಕ ಇರತಕ್ಕಂಥ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರ್ತಕ್ಕಂಥ ಎಲ್ಲ ಸಮಸ್ತ ಶಿಕ್ಷಕರ ಹೊಣೆಗಾರಿಕೆ ತುಂಬಾ ಇದೆ. ಇದೊಂದು ಒಂದು ಕನಸಿನ ಕೂಸು ನಮ್ಮ DMF ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ಆಶಯದಂತೆ ಎಲ್ಲ ಮಕ್ಕಳಿಗೆ ವೈಜ್ಞಾನಿಕವಾಗಿರ್ತಕ್ಕಂಥ ಭಾವನೆಯನ್ನ ಬೆಳೆಸಬೇಕು, ಅದರಲ್ಲಿ ಅವ್ರನ್ನ ತೊಡಗಿಸ್ಬೇಕು ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟು. ಆ ದಿಸೆಯಲ್ಲಿ ಈ ಕಾರ್ಯಕ್ರಮದ ಸಂಯೋಜನೆಯನ್ನ ಮಾಡಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕು. ನೀವೆಲ್ಲರೂ ಕೂಡ ಇದನ್ನ ಅಳವಡಿಸ್ಕೋಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ, ನಿಮ್ಮೆಲ್ಲರೂ ಕೂಡ ನಮ್ಮ ಇಲಾಖೆ ಪರವಾಗಿ ಇಲ್ಲಿ ನಮ್ಮ ಭಾಗಿಗಳಾಗಿರ್ತಕ್ಕಂಥ ನಮ್ಮ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳಿಗೆ, ನಮ್ಮ ಕಚೇರಿಯ ಎಲ್ಲ ವಿಜ್ಞಾನ ನಮ್ಮ ಪಠ್ಯ ಪರಿವೀಕ್ಷಕರು ಹಾಗೂ ಇತರೆ ಎಲ್ಲ ಸಿಬ್ಬಂದಿ ವರ್ಗದವರು ಕೂಡ ಮತ್ತೊಮ್ಮೆ ಹೃತ್ಪೂರ್ವಕ ಇರತಕ್ಕಂಥ ಸ್ವಾಗತವನ್ನು ಕೋರ್ತಾ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತವನ್ನು ಕೋರಿ ಕಾರ್ಯಕ್ರಮ ನಡೆಸ್ಕೊಡ್ಬೇಕು ಅಂತಂದು ಈ ಮೂಲಕ ನಾನು ಪ್ರಾರ್ಥನೆ ಮಾಡಿಕೊಳ್ತೀನಿ. ಧನ್ಯವಾದಗಳು ಸರ್. ಎಲ್ಲ ಶಿಕ್ಷಕರನ್ನ, ಮಾನ್ಯ ಜಿಲ್ಲಾಧಿಕಾರಿಗಳನ್ನ, ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳನ್ನ ಮತ್ತು ಇನ್ಫೋಸಿಸ್ ಸಂಸ್ಥೆಯ ಎಲ್ಲ ನಮ್ಮ ಕಿರಣ್ ಸರ್ ಅವ್ರನ್ನ ಎಲ್ಲರನ್ನೂ ಸ್ವಾಗತಿಸಿರ್ತಕ್ಕಂತಹ ನಮ್ಮ ಪ್ರೀತಿಯ ಉಪನಿರ್ದೇಶಕರಿಗೆ ಅತ್ಯಂತ ಗೌರವದಿಂದ ಅವರಿಗೂ ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದೀವಿ. ಮಾನ್ಯರೇ, ನಿಮಗೆ ಗೊತ್ತಿರಲಿ ಇದು ನಿಮಗೆ ಗೊತ್ತಿರಲಿ, ಮಾನ್ಯ
ಜಿಲ್ಲಾಧಿಕಾರಿಗಳು ಮತ್ತು ಮಾನ್ಯ ಸಿ.ಒ ಸಾಹೇಬರು ಅವರು ಎಷ್ಟೊಂದು ಎಜುಕೇಶನ್ಗೆ ಸಂಬಂಧಪಟ್ಟಂತೆ ಎಷ್ಟೊಂದು ದೊಡ್ಡ ಪ್ರಮಾಣದ ಕನ್ಸರ್ನ್ ಇಟ್ಕೊಂಡಿದ್ದಾರೆ ಅಂದ್ರೆ, ಇವನ್ 3 ವರ್ಷಗಳ ಅವಧಿಗೆ ನಮಗೆ ರಿಸೋರ್ಸ್ ಟೀಚರ್ ಅನ್ನ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಇರ್ತಕ್ಕಂಥ ಟೀಚರ್ಸ್ ಜೊತೆಗೆ ಅವರಿಗೆ ಸಪೋರ್ಟಿವ್ ಆಗಿ ಕೆಲಸ ಮಾಡಬೇಕು ಅಂತ ನಿಟ್ಟಿನಲ್ಲಿ ಸುಮಾರು 400 ಜನ ಶಿಕ್ಷಕರನ್ನ ಕೊಡ್ತಾ ಇದ್ದಾರೆ. ಜೊತೆಗೆ ನಾವೀಗ ನಾನು ಆಗ್ಲೇ ಹೇಳಿದೆ, ಒಂದು ಡಿಜಿಟಲ್ ಲ್ಯಾಬ್ ಅನ್ನ ಅಸ್ತಿತ್ವಕ್ಕೆ ತರಬೇಕು ಅಂತ ಹೇಳಿ. ನಾವು ಹೋಗಿ ಡಿ ಸಿ ಸಾಹೇಬ್ರು ಅಥವಾ ಸಿ ಸಾಹೇಬ್ರು ಕೇಳಿದಂದ್ರೆ ಅವರು ನೇರವಾಗಿ ಹೇಳ್ತಾರೆ, ಏನಂತ ಹೇಳಿದ್ರೆ ನಿಮ್ಗೆ ಎಷ್ಟು ಫಿನಾನ್ಷಿಯಲ್ ಸಪೋರ್ಟ್ ಬೇಕೋ ನಾವು ಮಾಡ್ತೇವೆ, ನಮ್ಮಲ್ಲಿ ಕ್ವಾಲಿಟಿ ಇಂಪ್ರೂವ್ಮೆಂಟ್ಗೆ ಸಂಬಂಧಪಟ್ಟಂತೆ ನೀವು ಏನ್ ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಅದೆಲ್ಲ ಮಾಡಿ ಅಂತ. ಆಮೇಲೆ ಈ ಡಿಜಿಟಲ್ ಲ್ಯಾಬ್ ಕಾನ್ಸ್ಟಿಟ್ಯೂಟ್ ಮಾಡೋ ವಿಚಾರವಾಗಿ ನಮಗೆ ಸಾಕಷ್ಟು ಸಲಹೆಗಳನ್ನ ಕೊಡ್ತಾರೆ. ಈವನ್ ಆ ಲ್ಯಾಬ್ ಅನ್ನ ಮುನ್ನಡೆಸಲಿಕ್ಕೆ ಕೂಡ ಒಬ್ಬ ರಿಸೋರ್ಸ್ ಟೀಚರ್ ಅನ್ನು ಕೂಡ ಕೊಡ್ತೀವಿ ಅಂತಂತೇಳಿ, ಈ ತರ ಪ್ರತಿಯೊಂದು ಆಂಗಲ್ ಅಲ್ಲೂ ಕೂಡ ನಮಗೆ ಸಾಕಷ್ಟು ಹೆಲ್ಪ್ ಅನ್ನ ಮಾಡ್ತಾ ಇದ್ದಾರೆ. ಸೊ ಅಂತಹ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಸಿಒರವರ ನೇತೃತ್ವದಲ್ಲಿ ವಿಜಯನಗರದಲ್ಲಿ ನಾವು ಕ್ವಾಲಿಟಿಯನ್ನ ತರಲಿಕ್ಕೆ ಇನ್ಫೋಸಿಸ್ ಸಂಸ್ಥೆ ಜೊತೆಗೆ ಸಾಕಷ್ಟು ಕೆಲಸವನ್ನ ನೀವೆಲ್ಲ ಮಾಡಿದಂದ್ರೆ ಬಹುತೇಕ ಒಂದು ಕ್ವಾಲಿಟಿಯನ್ನ ಮಕ್ಕಳಿಗೆ ಸಂಬಂಧಪಟ್ಟಂತೆ ತುಂಬಾ ಹತ್ತಿರದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಕೆಲಸದಲ್ಲಿ ತೊಡಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂತಹ ಕಾರಣದಿಂದಾಗಿ ಇವತ್ತಿನ ಕಾರ್ಯಕ್ರಮವನ್ನ ಬಹಳಷ್ಟು ಪ್ರೀತಿಯಿಂದ ಉದ್ಘಾಟನೆಯನ್ನ ಮಾಡಲಿಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಇದ್ದಾರೆ. ದಯವಿಟ್ಟು ಮಾನ್ಯ ಜಿಲ್ಲಾಧಿಕಾರಿಗಳು ಈ ಕಾರ್ಯಕ್ರಮವನ್ನು ಕುರಿತು ಮಾತಾಡ್ಬೇಕಂತ ಹೇಳಿ ಅವರಲ್ಲಿ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ. ಈ ಕಾರ್ಯಕ್ರಮದ ಸ್ಪ್ರಿಂಗ್ ಬೋರ್ಡ್ ಅನುಷ್ಠಾನಕ್ಕೆ ಸಂಬಂಧಪಟ್ಟಂತೆ ನಾನು ನಿಮಗೆ ಪದೇ ಪದೇ ಹಾಕ್ತಾ ಇರ್ತೀನಿ ಅದರ ಮೆಸೇಜ್ ಅನ್ನ. ಸ್ಪ್ರಿಂಗ್ ಬೋರ್ಡ್ ಬಹುತೇಕ ಈ ವರ್ಲ್ಡ್ ಅಲ್ಲಿ ಸುಮಾರು USA, UK ಮತ್ತು ಆಸ್ಟ್ರೇಲಿಯಾ ಮತ್ತು ಈಗ ಇಂಡಿಯಾ ಇಷ್ಟು ಕಂಟ್ರಿಗಳಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಡಿಜಿಟಲ್ ಲಿಟ್ರಸಿಯನ್ನ ಕೊಡೋ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸವನ್ನು ಮಾಡ್ತಾ ಇದೆ ಅಂತ. ಸೊ ಅದನ್ನ ಬಳಸ್ಕೊಂಡು ನಾವು ಇವತ್ತು ಒಂದು ಒಳ್ಳೆ ಕೆಲಸ ಮಾಡ್ಲಿಕ್ಕಿದೆ. ಅದು ಅದರ ಸಂಪೂರ್ಣ ಉಸ್ತುವಾರಿಯನ್ನ ನಮ್ಮ ಕಿರಣ್ ಸರ್ ಅವರ ತಂಡ ನಿರ್ವಹಿಸ್ತಾ ಇದೆ. ಸೊ ಅವ್ರು ಇವತ್ತು ನಮ್ಮ ವಿಜಯನಗರಕ್ಕೆ ಸಂಬಂಧಪಟ್ಟಂತೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನಮಗೆ ಸಪೋರ್ಟಿವ್ ಆಗಿ ಕೆಲಸ ಮಾಡ್ಲಿಕ್ಕೆ ರೆಡಿ ಇದ್ದಾರೆ. ಹಾಗಾಗಿ ಅದರ ಪರಿಚಯವನ್ನ ದಯವಿಟ್ಟು ಮಾಡ್ಬೇಕು ಅಂತ ಹೇಳಿ ಶ್ರೀಯುತ ಕಿರಣ್ ಸರ್ ಹತ್ರ ನಮ್ಮ ವಿಜಯನಗರ ಜಿಲ್ಲೆಯ ಎಲ್ಲಾ ಶಿಕ್ಷಕರ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. Yeah, thank you, sir. Thanks for the opportunity. So thank you all for being patiently waiting for this event to start. Sorry for the technical glitches which we had. So let me just quickly share with you ಯಾತಕ್ಕೆ ಶುರು ಮಾಡಿದ್ವಿ ಅಂತ ಒಂದು ಸಣ್ಣದಾಗಿ ಅದರ ಹಿಸ್ಟ್ರಿ ಬಗ್ಗೆ ಹೇಳ್ತೀನಿ. ಸೊ ದಿಸ್ ಈಸ್ ವಾಟ್ ಯು ಆರ್ ಸೀಯಿಂಗ್ ಹಿಯರ್ ಈಸ್ ದ ಅನೌನ್ಸ್ಮೆಂಟ್ ಮೇಡ್ ಬೈ ಇನ್ಫೋಸಿಸ್ ಇನ್ September last year 2021. So this is our platform. This is on infosys.com. You can see the announcement. This is part of our ESG vision. ESG ಅಂದರೆ ಎನ್ವಿರಾನ್ಮೆಂಟ್, ಸೋಷಿಯಲ್ ಮತ್ತು ಗವರ್ನೆನ್ಸ್. ಇದು 3 ಏರಿಯಾನಲ್ಲಿ ನಾವು ನಮ್ಮ ಗುರಿ ಏನು ಅಂತ ಇದರಲ್ಲಿ ಅನೌನ್ಸ್ ಮಾಡಿದ್ದೀವಿ. ಇದರಲ್ಲಿ ಎಸ್ ಅಂದರೆ ಸೋಷಿಯಲ್ ಸರ್ವಿಸ್ ಬಗ್ಗೆ ನಮ್ಮ ಗುರಿ ಏನು ಅಂದರೆ ಈ ನೆಕ್ಸ್ಟ್ 2025, ಈಗಾಗಲೇ 2022ನಲ್ಲಿದ್ದೀವಿ, ಇನ್ನು 3 ವರ್ಷದಲ್ಲಿ. ಸೊ ವಿ ಆರ್ ಗೋಯಿಂಗ್ ಟು ಹೆಲ್ಪ್ ಅಬೌಟ್ 10 million+ ಪೀಪಲ್ ಇನ್ ಡಿಜಿಟಲ್ ಸ್ಕಿಲ್ಸ್. ಸೊ ಅದು ನಮ್ಮ ಗುರಿ. ಅದರದ್ದು ಆ ಇನಿಷಿಯೇಟಿವ್ ಪ್ರಕಾರ ನಾವು ಇನ್ಫೋಸಿಸ್ ಸ್ಪ್ರಿಂಗ್ ಬೋರ್ಡ್ನ ಅಕ್ಟೋಬರ್ 2020 ಲಾಂಚ್ ಮಾಡಿದ್ವಿ. ಸೊ ಅದು ಲಾಂಚ್ ಮಾಡಿದ್ಮೇಲೆ ಅದು ಹಾಗೆ ಅಮೇರಿಕದಲ್ಲಿ ಕೂಡ ಇದೇ ಥರ ಇನಿಷಿಯೇಟಿವ್ ಲಾಂಚ್ ಆಗಿದೆ. ಆಮೇಲೆ ಯುರೋಪ್ನಲ್ಲಿ, UK-ನಲ್ಲಿ, ಲಂಡನ್ನಲ್ಲಿ ಕೂಡ ಇದು ಲಾಂಚ್ ಆಗಿದೆ. ಆಮೇಲೆ ಆಸ್ಟ್ರೇಲಿಯಾದಲ್ಲಿ ಕೂಡ ಮಾಡ್ತಾಯಿದ್ದೀವಿ. ಇವತ್ತಿನ ಪ್ರೋಗ್ರಾಮ್ ಯಾಕಂದರೆ ನಿಮ್ಗೆ ಅನುಕೂಲ ಆಗುವಂಥ ಇಂಡಿಯಾದಲ್ಲಿ ಏನು ಮಾಡ್ತಾಯಿದ್ದೀವಿ ಅದ್ರ ಬಗ್ಗೆ ನಾನು ಡಿಟೇಲ್ಸ್ ಕೊಡ್ತಾಯಿದ್ದೀನಿ. ಸೊ ದಿಸ್ ಈಸ್ ಅವರ್ URL. ಇದು ನಮ್ಮ ಚಾಟ್ ವಿಂಡೋನಲ್ಲಿ ಕೂಡ ಹಾಕ್ತೀನಿ. ನೀವು ಇವಾಗ ಬೇಕಾದ್ರೆ ಲಾಗಿನ್ ಆಗಿ ನೀವು ನೋಡ್ಕೋಬೋದು. ಅದು ಹೇಗೆ ಲಾಗಿನ್ ಆಗೋದು ಅಂತ ಕೂಡ ಹೇಳ್ತೀನಿ. ಇದೇ ಥರ ಇನ್ಫೋಸಿಸ್ ಸ್ಪ್ರಿಂಗ್ ಬೋರ್ಡ್ ಅಂತ ಆಂಡ್ರಾಯ್ಡ್ ಮತ್ತು iOS-ನಲ್ಲಿ ಆ್ಯಪ್ ಕೂಡ ಇದೆ. ನೀವು ಡೌನ್ಲೋಡ್ ಮಾಡಿಕೊಂಡು ಉಪಯೋಗಿಸ್ಬೋದು. ಇನ್ನು ಎಲ್ಲ ಇನ್ಸ್ಟ್ರಕ್ಷನ್ಸ್ ನಾನು ಏನೇನು ಹೇಳ್ತಾ ಇದ್ದೀನಿ ಅದೆಲ್ಲ ನಿಮ್ಮ ಸ್ಪ್ರಿಂಗ್ ಬೋರ್ಡ್ ಆ್ಯಪ್ ಕೂಡ ಅನ್ವಯಿಸುತ್ತೆ. ಸೊ ಇದರಲ್ಲಿ ಏನು ಮಾಡಿದ್ದೀನಿ ಅಂದರೆ ಮತ್ತೆ ವಿ ವಿಲ್ ಗೋ ಬ್ಯಾಕ್ ಟು ಹೌ ಇಟ್ ಈಸ್ ರಿಲೆವೆಂಟ್ ಫಾರ್ ಯು. ಇದರಲ್ಲಿ ದಿಸ್ ಇಸ್ ಆಲ್ಸೋ ಅವೈಲಬಲ್ ಇನ್ ಕನ್ನಡ. ಇದು ಕನ್ನಡದಲ್ಲಿ ನೀವು ನೋಡಬೇಕು ಅಂದರೆ ಇಲ್ಲಿ ಲ್ಯಾಂಗ್ವೇಜ್ ಚಾಯ್ಸ್ ಇದೆಯಲ್ಲ, ಇಲ್ಲಿ ಬಂದುಬಿಟ್ಟು
ಕನ್ನಡ ಅಂತ ನೀವು ಚೂಸ್ ಮಾಡಿದ ಕೂಡಲೇ ಇದೆಲ್ಲ ಕನ್ನಡಕ್ಕೆ ಶಿಫ್ಟ್ ಆಗುತ್ತೆ. ಸೊ ಇದೇ ಥರ ನಿಮ್ಮ ಮಕ್ಕಳಿಗೆ ಯಾವ ಭಾಷೆಯಲ್ಲಿ ಅನುಕೂಲ ಆಗುತ್ತೆ, ಅವ್ರು ಇಂಗ್ಲೀಷ್ ಮೀಡಿಯಮಲ್ಲಿ ಕನ್ವೀನಿಯೆಂಟ್ ಆಗಿದ್ದರೆ ಇಂಗ್ಲೀಷ್ನಲ್ಲಿ ಅವ್ರು ಉಪಯೋಗಿಸ್ಬೋದು, ಇಲ್ಲ ಕನ್ನಡ ಅಂದರೆ ಕನ್ನಡದಲ್ಲಿ ಎಲ್ಲ ಇದು ಮೆಸೇಜ್ಗಳಾಗಲಿ ನಮ್ಮ ಇದ್ರ ಮೇಲಿರೋ ಇನ್ಫಾರ್ಮೇಷನ್ ಆಗಲಿ ಎಲ್ಲ ಕನ್ನಡದಲ್ಲೇ ಇದಾಗುತ್ತೆ. ಆಗಲೇ ನಮ್ಮ ಇಂಡಿಯಾದಲ್ಲಿರೋ ಸುಮಾರು 12 ಭಾಷೆಯಲ್ಲಿ ಇದು ಲಭ್ಯ ಆಗುತ್ತೆ ಈಗ. ಸೊ ಇವತ್ತಿನ ಡೆಮೋಗೆ ನಾನು ಇಂಗ್ಲೀಷ್ ವರ್ಷನ್ ಉಪಯೋಗಿಸ್ತೀನಿ. ಸೊ ಇದು ನಿಮಗೆ ನಿಮ್ಮ ಇನ್ ಯುವರ್ ಕಾಂಟೆಕ್ಸ್ಟ್ ನಿಮ್ಮ ಶಾಲೆಯಲ್ಲಿ ಅಥವಾ ನಿಮ್ಮ ತರಗತಿಗಳಿಗೆ ಯಾವ ಥರ ಉಪಯೋಗ ಆಗುತ್ತೆ ಅನ್ನೋದನ್ನ ಬಗ್ಗೆ ನಿಮಗೆ ಇವತ್ತು ಹೇಳಲಿಕ್ಕೋಸ್ಕರ ಐ ವಾಸ್ ಗೋಯಿಂಗ್ ಥ್ರೂ ದ DSCRT page because I was asking one second. So yesterday I was going through the DSCRT portal because I was asking one of the teachers what is the latest curriculum. So then I went there and checked ತರಗತಿ 6ನೇ ತರಗತಿ ಏನಿರ್ಬೋದು ಅಂತ ಚೆಕ್ ಮಾಡ್ತಾ ಇದ್ದೆ. ಅದರಲ್ಲಿ ವಿಜ್ಞಾನದಲ್ಲಿ ಯಾವ ಥರ ಇವಾಗ ಪರ್ಯಾಯ ಶಿಕ್ಷಣ ಯೋಜನೆ ಇವಾಗ ಕೋವಿಡ್ ಪ್ರಾಬ್ಲಮ್ ಇರೋದ್ರಿಂದ ಯಾವ ಥರ ಕರಿಕ್ಯುಲಮ್ ಎಲ್ಲ ರಿವೈಸ್ ಮಾಡಿ ಅನೌನ್ಸ್ ಮಾಡಿದ್ದಾರೆ. ಸೊ 6ನೇ ತರಗತಿ ಸೈನ್ಸ್ನಲ್ಲಿ ನೋಡ್ತಾ ಇದ್ದೆ, ಅದರಲ್ಲಿ ಈ ಥರ ಒಂದು ಟಾಪಿಕ್ ಇತ್ತು. ಕಲರ್ಸ್ ಇರ್ಬೋದು, ಫೈರ್ ಇರ್ಬೋದು, ಇಲ್ಲ ಎನರ್ಜಿ ಸೋರ್ಸಸ್ ಆಫ್ ಎನರ್ಜಿ ಇರ್ಬೋದು, ಅದೆಲ್ಲ ಯಾವ ಥರ ನೀವು ಮಾಡ್ಬೋದು. ಆಮೇಲೆ ಒಂದು ಸೆಲ್ ಬಗ್ಗೆನೂ ಒಂದು ಇನ್ಫಾರ್ಮೇಷನ್ ಇತ್ತು, ಮತ್ತು ಸರ್ಕ್ಯೂಟ್ ಬಗ್ಗೆನೂ ಒಂದು ಇನ್ಫಾರ್ಮೇಷನ್ ಇತ್ತು. ಸೊ ಇದೆಲ್ಲ ಏನಾಗುತ್ತೆ, ಈವನ್ ಇಫ್ ನಾನೇ ಕೂಡ ಈ ತರಗತಿನಲ್ಲಿ ಇವಾಗ ಕಲಿತಾ ಇದ್ದೀನಿ ಅಂತ ಅಂದ್ಕೊಂಡ್ರೆ ಇವಾಗ ಆಮೇಲೆ ಸರ್ ಕೇಳಿಸ್ತಾ ಇದೆಯಾ? ಈಗ ಅವರು ಇನ್ಫೋಸಿಸ್ನವ್ರಿಗೆ ಕೊಟ್ಟಿದ್ದಾರೆ ಸರ್ ಅವ್ರು ಮಾತಾಡ್ಲಿಕ್ಕೆ. ಅವರೆಲ್ಲ ಪರಿಚಯ ಮಾಡ್ತಾರೆ ಸರ್. 6ನೇ ತರಗತಿಯಿಂದ 10ನೇ ತರಗತಿ ಏನು ಕಾಂಪಿಟೆನ್ಸಸ್ ಇದೆ ಮಾಡ್ಬೋದು ಅಂತ. ಓಕೆ. ಸೊ ಇವಾಗ ನೀವು ರೆಗ್ಯುಲರ್ ಟ್ರೆಡಿಷನಲ್ಲಿಗೆ ಯಾವುದೇ ನಿಮ್ಮ ಸಲಕರಣೆ ಇಲ್ಲದೇ ಇದ್ದರೆ ನೀವು ಈ ಥರ ಇವರು ಈ PDF ಇರ್ಬೋದು, ಇದು ವರ್ಕ್ ಬುಕ್ ಇರ್ಬೋದು, ಇದನ್ನು ನೋಡಿಕೊಂಡು ನೀವು ಕಲಿಸ್ತೀರ. ಅದೇ ಥರ ನಮಗೆ ಲಭ್ಯ ಇರೋ ಪ್ರಕಾರ ಇನ್ಫಾರ್ಮೇಷನ್ ಪ್ರಕಾರ ವಿ ಕ್ಯಾನ್ ಯೂಸ್ ನಾವು ವೆರೆವರ್ ಈವನ್ ಇನ್ ದ ವೀಕೆಂಡ್ಸ್ ನಾವು ವಾಲಂಟಿಯರ್ಗಳು ಈ ಗೌರ್ಮೆಂಟ್ ಶಾಲೆಗಳಿಗೆ, ಕರ್ನಾಟಕದಲ್ಲಿರೋ ಗ್ರಾಮಾಂತರ ಪ್ರದೇಶದಲ್ಲಿರೋ ಗೌರ್ಮೆಂಟ್ ಶಾಲೆಗಳಿಗೆ ಹೋಗಿ ನಾವು ಈ ಥರ ಎಕ್ಸ್ಪ್ಲೈನ್ ಮಾಡ್ತಾಯಿದ್ವಿ. ಆವಾಗ ನಾವು ಈ ಥರ ಅನಿಮೇಷನ್ಸ್ನ ಯೂಸ್ ಮಾಡ್ತೀವಿ, ಎಫೆಕ್ಟ್ ಅನಿಮೇಷನ್ಸ್ ಅಂತ. ಸೊ ಇದ್ರದ್ದು ಕೂಡ ನಿಮಗೆ ಚಾಟ್ ವಿಂಡೋನಲ್ಲಿ ಹಾಕ್ತೀನಿ. ಈ ಇನ್ಫಾರ್ಮೇಷನ್ ನೀವು ಕೂಡ ನೋಡ್ಕೋಬೋದು. ಇದರ ಅನುಕೂಲಗಳು ಏನು ಅಂದರೆ, ಈ ಇನ್ಫಾರ್ಮೇಷನ್ನ ನಿಮ್ಮ ಮಕ್ಕಳು ಈ ಲ್ಯಾಬ್ರೇಟ್ರಿನಲ್ಲಿ ಯಾವ ಥರ ಬಂದು ಮಾಡ್ತಾರೋ ಅದೇ ಥರ ಇದನ್ನು ಅವರೇ ಮನೆಯಲ್ಲೇ ಕೂಡ ಇದನ್ನ ಮಾಡ್ಕೋಬೋದು. ಇದು ಮೊಬೈಲ್ನಲ್ಲಿ ಕೂಡ ಲಭ್ಯ ಆಗುತ್ತೆ, ಇಲ್ಲ ಲ್ಯಾಪ್ಟಾಪ್ ಇರ್ಬೋದು, ಟ್ಯಾಬ್ಲೆಟ್ ಇರ್ಬೋದು, ಯಾವುದ್ರಲ್ಲಿ ಬೇಕಾದ್ರೂ ನೋಡ್ಬೋದು. ಅದೇ ಆ ಸೇಮ್ ಸರ್ಕ್ಯೂಟ್ ಇನ್ಫಾರ್ಮೇಷನ್ ಇವಾಗ ನೋಡಿ ಎಷ್ಟು ಇಂಟ್ರಾಕ್ಟಿವ್ ಆಗಿ ಇವ್ರು ಮಾಡಿದ್ದಾರೆ ಅಂದರೆ, ಇಲ್ಲಿ ಕ್ಲಿಕ್ ಮಾಡಿದ್ರೆ ಈ ಬಿಲ್ಡ್ ದ ಸರ್ಕ್ಯೂಟ್, ಇದು AC ಆಗಿರ್ಬೋದು, DC ಆಗಿರ್ಬೋದು, ಯಾವುದನ್ನು ಬೇಕಾದ್ರೂ ಚಾಯ್ಸ್ ಇರುತ್ತೆ. ಇವಾಗ ನೀವು DC ಸರ್ಕ್ಯೂಟ್ ಅಂತ ಇದ್ದರೆ, ಒಂದು ನಿಮಿಷ, ಮಲೇಶ್, ಹೇಳಿ. ಓಕೆ, ಒಂದು ನಿಮಿಷ. Harshal sir, namaste. Hello. Namaste sir. We can hear you sir. Please go ahead. Yeah, I'm Zilla Panchayati CEO Harshal Bhoyer speaking. Am I audible? Yes. Yeah. ಸೊ ಈಗಾಗಲೇ ಎಲ್ಲರಿಗೂ ನಮಸ್ಕಾರ. ನಾನು ನಮ್ಮ ಪರವಾಗಿ ಮತ್ತು DC ಸರ್ ಪರವಾಗಿ ಲೈಕ್
I congratulate every one of you for organizing this program. I think it's a very unique kind of a thing going on, and I'm also excited to see what is going on. Actually, ನಾನು ಆಕ್ಚುಲಿ ಸಾಕಷ್ಟು ಟೈಮ್ ಇಂದ ಅರ್ಧ ಗಂಟೆಗಿಂತ ಜಾಸ್ತಿಯಿಂದ ಸ್ವಲ್ಪ ಟ್ರೈ ಮಾಡ್ತಾ ಇದೆ, ಬಟ್ ರೆಸ್ಪಾನ್ಸ್ ವಾಸ್ ಸೋ ಹ್ಯೂಜ್. ಸೊ ಅಲ್ಲಿ ನನಗೆ am I audible? Still audible? Yeah. So response was so huge that I was even like first come first basis ಇರೋದ್ರಿಂದ I think I was not able to join. So very nice. I'm very happy that this kind of thing is going on in our district. Just within 2 minutes, I will finish off whatever I just wanted to say. So ಈಗ ಇದು ಕೋವಿಡ್ ಹಿನ್ನೆಲೆಯಲ್ಲಿ ಈಗ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ಎಲ್ಲ ಸಾಕಷ್ಟು ಬಂದಿದಾವೆ. ಸೊ ನಾವು ಕೂಡ ಗವರ್ಮೆಂಟ್ ಇಂದ ಇವನ್ ಸ್ಟೇಟ್ ಗವರ್ಮೆಂಟ್ ಇರ್ಲಿ ಅಥವಾ ಸೆಂಟ್ರಲ್ ಗವರ್ಮೆಂಟ್ ಇರ್ಲಿ ಅಥವಾ ನಮ್ಮ ಸ್ಥಳೀಯವಾಗಿ ಡಿಸ್ಟ್ರಿಕ್ಟ್ ಲೆವೆಲ್ಸ್ಗೆ ನಾವೆಲ್ಲ ಸಿಇಒ ಲೆವೆಲ್, ಜಿಲ್ಲಾ ಪಂಚಾಯತ್ ಲೆವೆಲ್ಗೆ ಫಂಡ್ಸ್ ಯಾವಾಗ ಅವೈಲೇಬಲ್ ಇರುತ್ತೆ, ಫಾರ್ ಎಕ್ಸಾಂಪಲ್ DMF ಫಂಡ್ಸ್ ಎಲ್ಲ ಅದೇ ತಗೊಂಡು ನಾವು ಸಾಕಷ್ಟು ಕಡೆ ಇದು ಡಿಜಿಟಲ್ ಇನಿಷಿಯೇಟಿವ್ಸ್ ಎಲ್ಲ ತಗೊಳ್ತಾ ಇದೀವಿ. ಐದರ್ ಪ್ರೊವೈಡಿಂಗ್ ವಿತ್ ಡೆಸ್ಕ್ಟಾಪ್ಸ್ or with the kind of what you normally say as smart classes with projector, internet connection and all that. So ನಾನೇ ಚಾಮರಾಜನಗರಲ್ಲಿ ಇದ್ದಾಗ ಸಾಕಷ್ಟು ತಾಲೂಕುಗಳಲ್ಲಿ ಸಾಕಷ್ಟು ಸ್ಕೂಲ್ಸ್ ಅಲ್ಲಿ ಕೂಡ ಇದು ಶುರು ಮಾಡಿಸಿದೀವಿ. ರೆಸ್ಪಾನ್ಸ್ ವಾಸ್ ವೆರಿ ಗುಡ್ ಆಕ್ಚುಲಿ. ಸೊ ನನ್ನ ಪ್ರಕಾರ ಇದು ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ನಾವು ಕ್ರಿಯೇಟ್ ಮಾಡಿದ್ರೆ ವಿತ್ ಆಲ್ ದ ಸಾಫ್ಟ್ವೇರ್ ಅಂಡ್ ಆಲ್ ದೋಸ್ ಥಿಂಗ್ಸ್ ಯು ಹ್ಯಾವ್ ಬಿನ್ ಡಿಸ್ಕಸಿಂಗ್, ನಮ್ ಕಡೆ ಏನ ನಮ್ಮ ಎಜುಕೇಶನಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಸ್ವಲ್ಪ ಕೊರತೆ ಇತ್ತು ಅಥವಾ HR ಇಶ್ಯೂಸ್ ಎಲ್ಲ ಇತ್ತು, ಅದಕ್ಕೆ ಸಾಲ್ವ್ ಮಾಡಕ್ಕೆ ಟು ಟೈಡ್ ಓವರ್ ಇಟ್ ನಮ್ಗೆ ಸ್ವಲ್ಪ ಯೂಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಾನು ಚಾಮರಾಜನಗರದಲ್ಲಿ ಕೆಲಸ ಮಾಡಿದಾಗ ಇದು ಇಂಗ್ಲಿಷ್ ಟೀಚರ್ಸ್ ಬಹಳ ಕೊರತೆ ಇತ್ತು. ಸೊ ನಾವು ಕೆಲವು NGOs ಜೊತೆಗೆ ಟೈ ಅಪ್ ಮಾಡಿಸಿ, ಫಾರ್ ಎಕ್ಸಾಂಪಲ್ ಒನ್ ಗ್ರಾವಿಟಿ ಸೈನ್ಸ್ ಫೌಂಡೇಶನ್ ವಾಸ್ ಅ ವೆರಿ ಗುಡ್ NGO ದಟ್ ವಾಸ್ ಫೋರ್ತ್ ಕಮಿಂಗ್ ದೇರ್. ಅವ್ರ ಜೊತೆ ನಾನು ಎಲ್ಲ ಇಂಗ್ಲಿಷ್ ಪಾಠ ಮಕ್ಕಳಿಗೆ ಆನ್ಲೈನ್ ಮುಖಾಂತರ ಕೊಡಕ್ಕೆ ಶುರು ಮಾಡಿಸಿದೀವಿ. ಸೊ ದಟ್ ವಾಸ್ ಅ ವೆರಿ ಸ್ಮಾಲ್ ಇನಿಷಿಯೇಟಿವ್, ಬಟ್ ಐ ಥಿಂಕ್ ವಿ ಕ್ಯಾನ್ ಗೋ ಇನ್ ದಟ್ ಡೈರೆಕ್ಷನ್. ಸೊ ನಮ್ ಕಡೆ ಸಾಕಷ್ಟು ಕೆಲವು ಕಡೆ HR ಇಶ್ಯೂಸ್, ಕೆಪಾಸಿಟೀಸ್ ಇಶ್ಯೂಸ್ ಇದ್ದಿದ್ರೆ ನಾವು ಅದಕ್ಕೆ ಸ್ವಲ್ಪ ಸರಿಪಡಿಸ್ಲಿಕ್ಕೆ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ನ ಯೂಸ್ ಮಾಡಬಹುದು. ಎರಡನೇ ವಿಷಯ ಅಂದ್ರೆ ಈಗ ಟೀಚರ್ಸ್ ಗಳಿಗೆ ಅವ್ರದ್ದು ಸ್ಕಿಲ್ ಸೆಟ್ ಹೆಚ್ಚಿಗೆ ಮಾಡ್ಲಿಕ್ಕೆ ಅಥವಾ ಮಕ್ಕಳಿಗೆ ಎಲ್ಲ ಹೊಸ ಟೆಕ್ನಾಲಜಿ ನಾಲೆಜ್ಗೆ ಸ್ವಲ್ಪ ಒಂಥರನ ಇಂಟ್ರೊಡ್ಯೂಸ್ ಮಾಡ್ಲಿಕ್ಕೆ ಮುಂಚೆ ಅಷ್ಟೊಂದು ಅವಕಾಶ ಇರ್ತಾ ಇರ್ಲಿಲ್ಲ. ಫಾರ್ ಎಕ್ಸಾಂಪಲ್ ನಮ್ ಸ್ಕೂಲಿಂಗ್ ಎಲ್ಲ ಗವರ್ಮೆಂಟ್ ಸ್ಕೂಲ್ ಅಲ್ಲಿ ಆಗಿದೆ. ಸೊ ಅವಾಗ ನಮ್ ಟೀಚರ್ಸ್ಗೆ ಆಕ್ಸೆಸ್ ಟು ದ ನಾಲೆಜ್ ಪಾಯಿಂಟ್ಸ್ ಅಂದ್ರೆ ಫಾರ್ ಎಕ್ಸಾಂಪಲ್ ಲೈಬ್ರರಿ ಅಥವಾ ಡಿಜಿಟಲ್ ಎಲ್ಲ ಅವಾಗ ಇರ್ಲಿಲ್ಲ. ಸೊ ಇಂಟರ್ನೆಟ್ ಏಜ್ ನಲ್ಲಿ ಅದೇ ಕೂಡ ಬಹಳಷ್ಟು ನನ್ ಕಡೆ ಸಹಾಯ ಆಗ್ತಾ ಇದೆ. ಸೊ ಅದೇ ಕೂಡ ನಾವು ಸಾಕಷ್ಟು ಒಳ್ಳೆ ರೀತಿಯಿಂದ ಯೂಸ್ ಮಾಡ್ಕೋಬಹುದು. ಮತ್ತು ಖಾನ್ ಅಕಾಡೆಮಿ ಅಂತ ಬಹಳಷ್ಟು ಫೇಮಸ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಇದೆ, US ಬೇಸ್ಡ್, ಪಾಲೋ ಆಲ್ಟೋ ಅಂಡ್ ಆಲ್ ದೋಸ್ ಸಿಲಿಕಾನ್ ವ್ಯಾಲಿ ಕಡೆ. ಸೊ ದಟ್ ಸಲ್ ಖಾನ್ ಆಕ್ಚುಲಿ ನಾನು ಅವ್ರಿಗೆ ಫಾಲೋ ಮಾಡ್ತಾ ಇದೆ. ಸೊ ಅವ್ರದ್ದು ಬಹಳ ಸಿಂಪಲ್ ಫಿಲಾಸಫಿ ಇದೆ ಲರ್ನಿಂಗ್ ಬಗ್ಗೆ. ಅದರ ಬಗ್ಗೆ ಜಸ್ಟ್ ನಾನು 2 minutes ಮಾತಾಡಿ ನಮ್ಮ ಮಾತು ಮುಗಿಸ್ತೀನಿ. ಸೊ ವಾಟ್ ಹಿ ವಾಸ್ ಟೆಲಿಂಗ್ ಇಸ್ ಲೈಕ್ ಇದು ಮಾಸ್ಟ್ರಿ ಬೇಸ್ಡ್ ಲರ್ನಿಂಗ್ ಅಂತ. ಸೊ ನಮ್ ಕಡೆ ಈಗ ಇಲ್ಲಿವರೆಗೂ ಏನಾಗ್ತಾ ಇದೆ ಅಂದ್ರೆ ದಟ್ ನಾವು ಎಲ್ಲ ಪೂರ್ತಿ ಕ್ಲಾಸ್ಗೆ ಇರ್ರೆಸ್ಪೆಕ್ಟಿವ್ ಆಫ್ ಮಕ್ಕಳಿಗೆ ಲರ್ನಿಂಗ್ ಕೆಪಾಸಿಟಿ, ಲರ್ನಿಂಗ್ ಸ್ಪೀಡ್ ಅದಕ್ಕೆ ನಾವು ಜಾಸ್ತಿ ಒತ್ತು ಕೊಡ್ತಾ ಇಲ್ಲ. ಫಾರ್ ಎಕ್ಸಾಂಪಲ್ ನಾವು ಆಲ್ಜೆಬ್ರಾದು ಅಥವಾ ಜಾಮೆಟ್ರಿದು ಕ್ಲಾಸ್ ಅಲ್ಲಿ ಟಾಪಿಕ್ ನಾವು ಮುಗಿಸಿದ್ರೆ ಸೊ ಇಟ್ ಈಸ್ ಸಿಮಿಲರ್ ಫಾರ್ ಎವ್ರಿ ಒನ್. ಸೊ ಎಲ್ಲರಿಗೂ ಅರ್ಥ ಆಗುತ್ತೆ ಇಲ್ಲ ಅಂದ್ರೆ ನಾವು ಸ್ವಲ್ಪ ಅದರಲ್ಲಿ ನಮ್ಮ ಸಿಸ್ಟಮಿಕಲಿ ನಾವು ಲಕ್ಷ್ಯ ವಹಿಸಕ್ಕೆ ಆಗೋದಿಲ್ಲ. ಸೊ ಈ ಹಿನ್ನೆಲೆಯಲ್ಲಿ ವಾಟ್ ಹಿ ವಾಸ್ ಟೆಲಿಂಗ್ ಇಸ್ ಲೈಕ್ ದಟ್ ಇಸ್ ಮಾಸ್ಟ್ರಿ ಬ್ಲೆಸ್ ಲರ್ನಿಂಗ್ ಅಂತ ನಾವು ಅಪ್ರೋಚ್ ತಗೋಬೇಕು ಅಂತ ಅವರು ಹೇಳ್ತಾರೆ. ಮಾಸ್ಟ್ರಿ ಬೆಸ್ಟ್ ಲರ್ನಿಂಗ್ ಅಂದ್ರೆ ಅದರಲ್ಲಿ ಮೇಜರ್ ಪಾಯಿಂಟ್ ಇಸ್ ಅಂದ್ರೆ ದಟ್ ಮಕ್ಕಳದು ಲರ್ನಿಂಗ್ ಕೆಪಾಸಿಟಿ ಬೇರೆ ಬೇರೆ ಇರುತ್ತೆ. ಕೆಲವು ಸ್ಲೋ ಲರ್ನರ್ಸ್ ಇರ್ತಾರೆ, ಕೆಲವು ಫಾಸ್ಟ್ ಲರ್ನರ್ಸ್ ಇರ್ತಾರೆ. ಅದು ದಟ್ ಈಸ್ ನಥಿಂಗ್ ರಾಂಗ್. ದಟ್ ಈಸ್ ಜಸ್ಟ್ ಡಿಫರೆನ್ಸ್ ಇನ್ ಕೈಂಡ್ ಆಫ್ ದೇರ್ ಕೆಪಾಸಿಟೀಸ್ ಟು ಅನಲೈಸ್ ದ ಥಿಂಗ್ಸ್ ಅಂತ ಫಸ್ಟ್ ಬೇಸಿಕ್ ನಾವು ಆಕ್ಚುಲಿ ಅಕ್ಸೆಪ್ಟ್ ಮಾಡ್ಬೇಕಾಗತ್ತೆ. ಸೊ ನಮ್ ಸ್ಕೂಲಿಂಗ್ ಟೈಮ್ ಅಲ್ಲಿ ಅಟ್ ಲೀಸ್ಟ್ ಐ ಹ್ಯಾವ್ ನೆವರ್ ರಿಯಲೈಸ್ಡ್ ದಿಸ್ ಥಿಂಗ್ ದಟ್ ಕೆಲವು ಸಮ್ ಪೀಪಲ್ ಆರ್ ಸ್ಲೋ ಲರ್ನರ್ಸ್, ಸಮ್ ಪೀಪಲ್ ಆರ್ ಲೈಕ್ ಫಾಸ್ಟ್ ಲರ್ನರ್ಸ್ ಅಂತ. But basic is that they should understand all the building blocks of that particular knowledge thing or that particular topic. So gaps in the learning should be very, very less. And unless you build a strong foundation, there can be no stronger building anta this philosophy is there. So actually I'm very impressed when I got to know about this. ನಮ್ಗೆ ಬಹಳ ಖುಷಿ ಆಯ್ತು ಯಾವಾಗ ನಾನು ಅದೇ ನನ್ಗೆ ಅರ್ಥ ಆಗಿದೆ ಅಥವಾ ನಾನು ಯಾವಾಗ ಆ
ಖಾನ್ದು ಎಲ್ಲ ಟೆಟ್ ಟಾಕ್ ಎಲ್ಲ ನೋಡಿ ಆ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡಿದೆ. ಸೊ ಆಕ್ಚುಲಿ ಮೀನ್ಸ್ ಆಫ್ಟರ್ ಐ ಫಿನಿಶ್ಡ್ ಮೈ ಸ್ಕೂಲಿಂಗ್, ನಮ್ ಸ್ಕೂಲಿಂಗ್ ಆದ ನಂತರ ನನಗೆ ಇದು ಗೊತ್ತಾಯ್ತು. ಸೊ ದಟ್ಸ್ ವೈ ಆಕ್ಚುಲಿ ದಿಸ್ ಮೈಟ್ ಬಿ ಬೋರಿಂಗ್ ಫಾರ್ ಆಲ್ ಆಫ್ ಯು, ಬಟ್ ಐ ಜಸ್ಟ್ ವಾಂಟೆಡ್ ಟು ಟೆಲ್ ಯು ದಟ್ ಮಕ್ಕಳಿಗೆ ಕೆಲವು ಜನದು ಇದು ಕಲಿಯೋದು ಶಕ್ತಿ ಕಡಿಮೆ ಜಾಸ್ತಿ ಇರಬಹುದು, ಬಟ್ ದಟ್ ಈಸ್ ವೆರಿ ವೆರಿ ನಾರ್ಮಲ್. ನೀವು ಆ ಕಾನ್ಸೆಪ್ಟ್ ಅನ್ನು ಮತ್ತು ನಿಮ್ಗೆ ಪಾಠನು ಎಲ್ಲ ಪರ್ಫೆಕ್ಟ್ ಮಾಡಕ್ಕೆ ಟ್ರೈ ಮಾಡ್ಬೇಕಾಗತ್ತೆ. ನೋ ಮ್ಯಾಟರ್ ಯಾರು ಯಾವ ಸ್ಪೀಡ್ ಅಲ್ಲಿ ಮಾಡ್ತಾರೆ, ದಟ್ ಈಸ್ ನಾಟ್ ಅಟ್ ಆಲ್ ಇಂಪಾರ್ಟೆಂಟ್, ವೆದರ್ ಇನ್ ಸ್ಕೂಲ್ ಆಲ್ಸೋ ಅಂಡ್ ಮುಂದಿನ ಲೈಫ್ ಅಲ್ಲಿ ಆಲ್ಸೋ. ಮತ್ತು ನಮ್ಮ ಜಿಲ್ಲಾ ಆಡಳಿತ ವತಿಯಿಂದ ನಮ್ಮ DC ಸಾಹೇಬ್ ಅಧ್ಯಕ್ಷತೆಯಲ್ಲಿ ನಾವು ಸಾಕಷ್ಟು ಫಂಡ್ಸ್ ಏನ್ ಅವೈಲೇಬಲ್ ಇದೆ ನಮ್ಮ ಹತ್ರ DMF ಅಲ್ಲಿ, ಅದೆಲ್ಲ ನಾವು ಈಗ ಟೀಚರ್ಸ್ ಗಳದ್ದು ಲೋಕಲ್ ರಿಕ್ರೂಟ್ಮೆಂಟ್ ಇರ್ಲಿ ಅಥವಾ ಡಿಜಿಟೀಕರಣ ಇರ್ಲಿ, ನಾವು ಸಾಕಷ್ಟು ಪ್ರಯತ್ನ ಮಾಡ್ತಾ ಇದೀವಿ. ಸೊ ನಮ್ಮ ಅಡ್ಮಿನಿಸ್ಟ್ರೇಷನ್ ಕಡೆಯಿಂದ ಕೂಡ ವಿ ಆರ್ ಜಸ್ಟ್ ಪಾರ್ಟಿಸಿಪೇಟಿಂಗ್ ವಾಟ್ ಎವರ್ ವೇ ವಿ ಕೋಡ್. ಅಂಡ್ ಅಷ್ಟೇ ಹೇಳಿ ನಾವೆಲ್ಲ ನಮ್ಮ ಮಾತು ಮುಗಿಸ್ತೀನಿ. ಅಂಡ್ ಎಲ್ಲರಿಗೂ ಆಲ್ ದ ಬೆಸ್ಟ್ ಫಾರ್ ದಿಸ್ ಸೆಮಿನಾರ್. ಅಂಡ್ ಐ ಆಮ್ ವೆರಿ ವೆರಿ ಲೈಕ್ kind of excited to know like what you are all going to get from this seminar. Thank you very much. Yeah, thank you, sir. Thanks for the opportunity, and we are also overwhelmed by the support which is being given by the leadership team. So Mailesh was kind enough to share all the support which he is getting, and how all the entire district, both Ballari and Vijayanagara, is being transformed under your leadership. Thank you for this opportunity, sir. So let me just explain briefly about what is Springboard and what we are planning to do as part of this initiative. This is part of Infosys CSR initiative. It's part of the ESG vision. ESG stands for environment, social and governance. As part of the social pillar, we have taken an ambitious goal of educating 10 million students by 2025. Already we are in 2022. So in another 3 years, we have to achieve this goal of 1 crore, 1 koti learners. So we are promising that we will enable with 21st century digital skills. This is not just technical skills. For example, today on Infosys Springboard, like Harshal sir mentioned on Khan Academy, this is also an edX platform or a learning management system or what we call talent transformation system. So we have more than 3,900 courses on the platform today. So in that 3,900 course, 3,900 ಕೋರ್ಸ್ಗಳಿದ್ದಾವೆ. ಒಂದೊಂದು ಕೋರ್ಸ್ ಕೂಡ ಅದು 10 hours ಕೋರ್ಸ್ ಇರ್ಬೋದು, ಇಲ್ಲ 100 hours ಕೋರ್ಸ್ ಇರ್ಬೋದು. It depends on the learner's choice. So our promise is you can learn the skill of your choice. So we have 50% of the content in this 3,900 is in technical skills, and remaining 50% is in the soft skills like communication skills or project management or process or domain skills. Even we also have courses for physical well-being, psychological well-being, because unless we take care of our intellect, physical well-being and as well as psychological well-being, then we cannot be an effective as an individual. So that's what we would like to provide. At the same time, we are aware that we have younger audience. For example, today I am speaking to middle school, high school and primary school teachers. So it cannot be overwhelming, like because 3,900 if I just present to anybody, it can overwhelm anybody. So what we are doing is, ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ, ಪ್ರತಿಯೊಂದು ಶಾಲೆಗೂ ಕೂಡ ಒಂದು ಮೈಕ್ರೋಸೈಟ್ ಕ್ರಿಯೇಟ್ ಮಾಡ್ತೀವಿ. ಅಂದರೆ ಸಬ್ ಚಾನಲ್, ಒಂದು ಮೈಕ್ರೋಸೈಟ್ ವಿತಿನ್ ದಿಸ್ ಪೋರ್ಟಲ್. I will show you, I will walk you through some of the schools who have already come in. We are very happy that more than 1,000 schools and colleges have already started using, because we launched this platform in March last year. March 2021 ನಲ್ಲಿ ಎಲ್ಲ ಶಾಲಾ ಕಾಲೇಜುಗಳಿಗೆ ಇದನ್ನು ಸಾಫ್ಟ್ ಲಾಂಚ್ ಮಾಡಿದ್ವಿ. Already today when I looked at number of students who have registered, it's already about 14 laksha learners already have started learning. 1.4 million students have started learning. So I am going to show how these 1.4 million students, when they have come, how we have made it easy for them to learn skill of their choice. For example, as you can see here, mentioned about spoken English. So today it's very essential for each one of us to know English, whether it is spoken, written or
even business communication, that means what we communicate when your students go to college and also start applying for the jobs. So what is that they can learn? We have more than 1000 hours of English learning content. So that itself is a revolution if we are able to students are successfully able to learn the English content. We have even very basics like phonetics, even primary school students should be able to use, provided they are guided by their teachers or parents. So it's child friendly content. So if they are able to access any of the smartphone, because the same content can be accessed by a smartphone or a laptop or a tablet. It works on any device. It's hosted on cloud. So starting from phonetics, we have spoken English. It goes all the way. There are 10 levels. So the highest level is for the professionals. So your students can start learning the English, and it's on par with any of the English being spoken globally, especially which is used for day-to-day communication or professional communication. Both you can choose depending on the need. Then for the children, for younger audience, we have also introduced learning through interactive, because Khan Academy, thanks for Harshal sir for mentioning it. We have been actually working with Khan Academy since last 6 years. In fact, our volunteers here in Bangalore were the first ones to start Khan Academy in Kannada. I will show some of the content which we have translated way back 6 years ago. We wrote to Khan Academy, and within 24 hours we got the permission. And then about 2 years we worked with Kannada Development Authority, Kannada Abhiruddhi Pradhikara, aವಾಗ ಮುಖ್ಯಮಂತ್ರಿ ಚಂದ್ರು ಅವರು ಅದರ ಅಧ್ಯಕ್ಷರಾಗಿದ್ದರು. So we worked with the education department. Then Srivatsa Krishna, who was ITBT secretary, IAS officer, he supported us. So it went very well for 2 years. Then we handed over to DSCRT. So I will show some of the initial translations which we have done. So then that gave us a lot of insights into this child's learning, how the children learn. So with all these learnings, and of course with the learning of Infosys over last 40 years and how the training has evolved, we have a fair bit of knowledge about learner psychology. So videos are good, but since we have to bring in interactivity with videos, that's when we have introduced scratch animations on this platform. And this scratch animation, again, it's your imagination is the limit. I will show you Kannada teachers ಯಾವ ಥರ ಉಪಯೋಗಿಸ್ತಾ ಇದ್ದಾರೆ, ಇಂಗ್ಲೀಷ್ ಟೀಚರ್ಸ್ ಯಾವ ಥರ ಉಪಯೋಗಿಸ್ತಾರೆ, ಹಿಂದಿ ಟೀಚರ್ ಅದನ್ನು ಹೌ ಯು ಕ್ಯಾನ್ ಟೀಚ್ ಕನ್ನಡ ಸಂಧಿ ಸಮಾಸಗಳನ್ನ ಯಾವ ಥರ ನೀವು ಟೀಚ್ ಮಾಡ್ಬೋದು ಅದನ್ನು ಕೂಡ ತೋರಿಸ್ಕೊಡ್ತೀನಿ. ಆಮೇಲೆ ಸಾಫ್ಟ್ ಸ್ಕಿಲ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಯೂಶುವಲಿ the younger audience, or especially the girl which you are seeing here, they are most at least curious, and they don't hesitate to ask questions. Unfortunately today in our system, ಅವರು ಮಕ್ಕಳು ಹೈಸ್ಕೂಲಿಗೆ ಬರ್ತಿದ್ದಂಗೆ ಪ್ರಶ್ನೆ ಕೇಳೋದನ್ನ ನಿಲ್ಲಿಸ್ಬಿಡ್ತಾರೆ, ಅಥವಾ ನಿಧಾನ ಕಮ್ಮಿ ಮಾಡ್ಕೊಂಡು ಬರ್ತಾರೆ. ಕಾಲೇಜ್ ಸ್ಟೂಡೆಂಟ್ಸ್ ಅಂತೂ ಪ್ರಶ್ನೆನೇ ಕೇಳೋಲ್ಲ. ಸೊ ದಟ್ಸ್ ರಿಯಲಿ ಕನ್ಸರ್ನ್ ಆಸ್ ವೆಲ್. So it's very important for us to inculcate that courage in them, what we call creative confidence. So even there are interesting courses on how to build creative confidence, and of course on health and hygiene, how to take care of your own physical health. It's not just about people who don't have enough food to eat. It's also about people who have enough. Unfortunately, if they are not guided, they tend to overeat, or they tend to eat in an unhealthy way, which will impact their health over a longer time. So how to maintain the healthy diet, we also have nice interactive videos available on the platform. Then of course 21st century digital skills. Today all of us, because of the pandemic, yes, we are all inconvenienced. We have to stay at home and learn how to interact remotely. Now if you look at today, thousands of us are able to comfortably converse with each other from the comfort of our home. So this is made possible again by digital evolution. Now how do we ensure for example, when today's children, when they grow up, so how do we ensure they are also comfortable in learning any new technology which comes in? That's what we are also brought in. Then we are also aware that there is a gap between haves and have not. There is a digital divide. Means people who don't have tablets
People don't have access to internet and also the computers. So there are various pilots which we are doing. For example, we are planning to distribute in first phase about 5,000 tablets in a shared way. We don't believe in donation, because if they don't own it, then there is no accountability. So to build the accountability, to begin with, we would like to distribute about 5,000 tablets. Of course, this 5,000 we are planning pan-India, and this we will do it in a reusable way, so that once the student completes their semester, they can share it with others, so that others also will get comfortable. So we will figure out a way over a period of time, how do we basically equip all these children, either in a community or one-on-one or in a group. We are also experimenting what is the scalable way without again causing too much of e-waste. What are the various possibilities we are planning to do it. Now quickly, before I go into the platform itself for demo, I want to share some of our understanding. If I put myself in the shoes of a high school learner, what they can get, a high school student, what they can get from the platform. Of course, spoken English and written English I mentioned about. Now, as Mailesh sir also was agreeing that as part of NEP, now they have introduced the programming fundamentals to be taught as young as 6th standard itself. Okay, so your students have an opportunity to learn very basically, which is market relevant or industry relevant technology being taught by the experts who are actually consuming this technology for implementing business solutions for our clients. So we will be getting our own colleagues who are responsible for teaching 260,000 or 200, very soon will be 300,000 Infosys engineers on these programming fundamentals. We are bringing the same content and the same teachers for teaching your students. Now look at, from the comfort of your school, your students can get the benefit of the world-class teachers whom we have already, or we are also encouraging because we have connect with the universities across the world. So it's very easy for us to connect and get the professors from any universities in the world. Already we did that. For example, just last month we completed a course on 5G. The professor who was joining us was from Texas A&M University. He is a retired professor who has more than 50 years of experience. So similarly, Python and Java, our own colleagues are taking for the younger audience. And we have already completed Python and Java course, and very soon we will be starting with JavaScript starting in another 2 weeks. If any of your students are interested, we will be able to basically accommodate them. Again, there is no limit, because we are having our own our online collaboration platform called Meridian, and we have tried that even up to 20,000 participants. Today, yes, looks like we had a challenge at 1,000. We will go and investigate and check what was the issue, because probably in the next session when we come in, we don't get into this issue. Okay, today we are using a tool called WebEx. Again, this is one of the commercially available platform. So we will for any of our Python and Java, because we had for Python course 5,000 people who had registered. Similarly, Java we had close to about 2,500. So we were able to handle this volume. In fact, our Infosys Meridian was also used for our Infosys annual general body meeting, where our shareholders have logged in just about 2 quarters before. So like that, it's already time tested platform, which now we are going to open it up to all of you to conduct your online class in case this pandemic doesn't allow us, your students, to come back to the school. Then of course there are a lot of animations, music, IoT, 3D printing, a lot of excellent content. Depending on the choice the students might learn. Then of course artificial intelligence, again part of NEP. Then science content from Agastya NGO. I will share how we are joined hands with Agastya. Yesterday I was discussing with Mailesh. Mailesh was suggesting, was talking about how Agastya Foundation, Agastya NGO has already been helping your students over the years through their lab on wheels by bringing science lab to the schools. Now we are working very closely with Agastya
because of this pandemic, now they are also bringing their content on Springboard. I will share their microsite, how your teachers and your students can ask. Then of course there are a lot of playgrounds both for digital skills and soft skills, which without installing any software we will make it available to your students. Then we are also starting set up the Makers Lab. Here is the Makers Lab picture which we have set it up in our campus. So very soon we will be basically equipping this with the 3D printers like this, so that your students should be able to learn hands-on. So this as of now we will be setting it up in all the places where we have development centers. For example, in Karnataka we have now this is printing this laptop stand which you can see here. So like this we will help be the teachers or the students. Teachers, we will train them how to use these equipments, because through Atal Tinkering Lab, even the MHRD is bringing in the various kits like this, the technical kits through Atal Tinkering Lab. It is coming to the government schools. So we will be very happy, because in our campus, whatever we do, we have a capacity for with the social distancing norms 60 students at a time, and when we open it up, your students can come it will be open 7 days a week. So your students can come any day and in the batches of 60 and make use of it. However, since the scale is too high, wherever there is Atal Tinkering Lab set up, we will be very happy to train your teachers so that your teachers can be comfortable in using any of these kits, which is actually prescribed as part of the NEP and also as part of the Atal Tinkering Lab. Now I will take a couple of questions before I move on to the showing the actual demo. So if you can, in the interest of time, Mailesh, if you have any questions, you can please ask on behalf of the audience. Otherwise, the teachers can ask in the chat window. ಎಸ್ ಸರ್ ಈಗ ಸರ್ ಅದೇ ನಮ್ಮ ZP CO ಸಾಹೇಬ್ರು ಏನು ಹೇಳಿದ್ರಲ್ಲ, ಈಗ ನಮಗೆ ಈ 3D ಪ್ರಿಂಟಿಂಗಿಗೆ ಸಂಬಂಧಪಟ್ಟಂತೆ ಸಾಹೇಬ್ರು ಕೂಡ ನಮ್ಮ ಹತ್ರ ಬಹಳಷ್ಟು ಚರ್ಚೆ ಮಾಡಿದ್ರು. ನಮ್ಮ ಮಕ್ಕಳಿಗೆ ನಾವು ಆಫ್ಲೈನ್ ಅಲ್ಲಿ ಏನು ಮಕ್ಕಳನ್ನ ಅಕ್ಸೆಸ್ ಮಾಡ್ತಾ ಇದೀವಿ, ಮಕ್ಕಳ ಲರ್ನಿಂಗ್ ಪ್ರಾಸೆಸ್ ಅಲ್ಲಿ ಏನು ತೊಡಗಿಸ್ಕೊಳ್ತಾ ಇದ್ದಾರೆ, ಇದು ನಾವು ಡಿಜಿಟಲೈಸ್ ಮಾಡಿ, ಅಂದ್ರೆ ಮಕ್ಕಳಿಗೆ ಈ ಡಿಜಿಟಲ್ ಲ್ಯಾಬ್ ಅನ್ನ ನಾವು ಎಸ್ಟಾಬ್ಲಿಷ್ ಮಾಡ್ತಾ ಇದೀವಿ ಸರ್. ನಮ್ಮ DC ಸಾಹೇಬ್ರು ಮತ್ತು CO ಸಾಹೇಬ್ರು ಅವರ ಆಶಯ ಮೇರೆಗೆ ನಮ್ದು 118 ಹೈಸ್ಕೂಲ್ಗಳಲ್ಲಿ ನಾವು ಲ್ಯಾಬ್ ಅನ್ನ ಕಾನ್ಸ್ಟಿಟ್ಯೂಟ್ ಮಾಡ್ತಾ ಇದೀವಿ ಅಂತ. ಆ ಸೈನ್ಸ್ ಲ್ಯಾಬ್ ಅಲ್ಲಿ ನಾವು ಇಂಗ್ಲಿಷ್ ಅನ್ನ, ಸ್ಪೋಕನ್ ಇಂಗ್ಲಿಷ್ ಮತ್ತು ರಿಟರ್ನ್ ಇಂಗ್ಲಿಷ್ ಅನ್ನ ನಾವು ಕೊಡಬೇಕಾದಂತ ಸಂದರ್ಭದಲ್ಲಿ ನಾವು ಯಾವ ರೀತಿಯಾಗಿ ಅದನ್ನ ಅನುಷ್ಠಾನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು. ಆಮೇಲೆ ನಮ್ಮ ಇನ್ನೂ ಒಂದು ಹೆಜ್ಜೆ ಹೋಗಿ ನಮ್ಮ ಹರ್ಷಲ್ ಸಾಹೇಬ್ರು ಹೇಳ್ತಾ ಇದ್ರು, ನಾವು ಒಂದು ಹೈಸ್ಕೂಲ್ಗೆ 10 ಟ್ಯಾಬ್ ಅನ್ನ ಕೊಡೋಣ ಅಂತ. ಕೆಲವು ಮಕ್ಕಳು ತುಂಬಾ ಫಾಸ್ಟ್ ಲರ್ನರ್ಸ್ ಇರ್ತಾರೆ, ಅವ್ರನ್ನ ಎಲ್ಲಾ ಮಕ್ಕಳ ಜೊತೆ ಕೂರ್ಸಿದ್ರೆ ದೇ ವಿಲ್ ಗೆಟ್ ಸಮ್ ಬೋರ್. ಆತರ ಮಕ್ಕಳು ಫಾಸ್ಟ್ ಲರ್ನರ್ಸ್ಗೆ ಈ ತರ ಟ್ಯಾಬ್ ಕೊಟ್ಟು ಸೆಲ್ಫ್ ಸ್ಟಡಿ ಮಾಡ್ಲಿಕ್ಕೆ, ಸೆಲ್ಫ್ ಲರ್ನಿಂಗ್ ನಾವು ಸ್ವಲ್ಪ ಹೆಚ್ಚು ಮೋಟಿವೇಟ್ ಮಾಡ್ಬೋದಲ್ಲ ಅಂತೇಳಿ. ಸೊ ಅದನ್ನು ಕೂಡ ನಾವು ಪ್ರೊವೈಡ್ ಮಾಡಿದ್ದೀವಿ ಸರ್ ನಮ್ಮ ಪ್ಲಾನ್ ಅಲ್ಲಿ. ಸೊ ಈ ಕಾರಣಕ್ಕೆ ಈ ಸ್ಪೋಕನ್ ಇಂಗ್ಲಿಷು ಮತ್ತು ಲ್ಯಾಂಗ್ವೇಜ್ ಇಂಪ್ಲಿಮೆಂಟೇಷನ್ಗೆ ಸಂಬಂಧಪಟ್ಟಂತೆ ನಾವು ಈ ಲ್ಯಾಬ್ ಒಳಗಡೆ, ಮತ್ತೆ ನಮ್ಮ ಸಾಹೇಬ್ರು ಹೇಳ್ತಾ ಇದ್ರು ನನಗೆ ವಿಶೇಷವಾಗಿ ಕೂಡ ಈ ರೋಬೋಟಿಕ್ ಕ್ಲಾಸ್ ಅನ್ನ ನಾವು ಹೈಸ್ಕೂಲ್ ಅಲ್ಲಿ ಕೊಡೋಣ ಮೈಲೇಶ್ ಅಂತ. ಸೊ ಅದನ್ನು ಕೂಡ ಬಹಳಷ್ಟು ಚರ್ಚೆ ಮಾಡಿದೀವಿ ಸರ್. ನಮ್ದು ಅಟಲ್ ಟಿಂಕರಿಂಗ್ ಲ್ಯಾಬ್ ಏನ್ ಬರ್ತಾ ಇದೆ, ದ ಸೇಮ್ ಸೈಮಲ್ಟೇನಿಯಸ್ ಆಗಿ ಅಥವಾ ಸೇಮ್ ಮಾಡೆಲ್ ಅಲ್ಲಿ ನಮಗೆ ಈ ರೋಬೋಟಿಕ್ ಕ್ಲಾಸ್ ಅಂತ ಮಕ್ಕಳಿಗೆ ಕೊಡೋದ್ರಿಂದ ಹೆಚ್ಚು ಲರ್ನಿಂಗ್ ನಾವು ಫೋಕಸ್ ಮಾಡ್ಲಿಕ್ಕೆ ಅವಕಾಶ ಆಗುತ್ತೆ ಅಂತ ಹೇಳಿ. ಸೊ ಈ ಕಾರಣಕ್ಕೆ ನಾವು ಲ್ಯಾಂಗ್ವೇಜ್ ಅನ್ನ ಹೇಗೆ ಅಲ್ಲಿ ನಾವು ಇನ್ಸ್ಟಾಲೇಷನ್ ಮಾಡಬಹುದು ಅನ್ನೋದನ್ನು ಸ್ವಲ್ಪ ಕ್ಲಾರಿಫೈ ಮಾಡಬಹುದು ಸರ್ ತಾವು. ಅದು ಒಂದು. ಮತ್ತೆ ಈ ಪೈಥಾನ್ ಬಗ್ಗೆ ಹೇಳಿದ್ರಿ, ಅನಿಮೇಷನ್ಸ್ಗೆ ಸಂಬಂಧಪಟ್ಟಂತೆ ಇದನ್ನ ಸ್ವಲ್ಪ ಫೋಕಸ್ ಮಾಡಿದ್ರೆ ತರಗತಿ ಕೋಣೆ ಒಳಗಡೆ ನಾವು ಮಕ್ಕಳನ್ನ ಹೇಗೆ ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಅಂತ ದಯವಿಟ್ಟು ಅದೊಂದು ಚೂರು ಫೋಕಸ್ ಮಾಡಿದ್ರೆ ಒಳ್ಳೆಯದು. ಶೋರ್ ಸರ್. ಇವಾಗ ನೋಡಿ, ನೀವು ನಿಮ್ಮ ಮಕ್ಕಳಿಗೆ ಇಂಗ್ಲೀಷ್ನ ಯಾವ ಥರ ಕಲಿಸ್ಬೋದು ಅಂತ ಕೇಳಿದ್ರಿ. ಸೊ ಇದು ಸ್ಪ್ರಿಂಗ್ ಬೋರ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡ್ರೆ ನೀವು ಟ್ಯಾಬ್ಲೆಟ್ ಆಗಿರ್ಬೋದು, ಸ್ಮಾರ್ಟ್ಫೋನ್ ಆಗಿರ್ಬೋದು, ಇಲ್ಲ ನಿಮ್ಮ ಈಗ ಲ್ಯಾಪ್ಟಾಪ್ ಆಗಿರ್ಬೋದು, ಇದರಲ್ಲಿ ನೀವು ಇಲ್ಲಿ ಮೇಲ್ಗಡೆ ಅನೌನ್ಸ್ಮೆಂಟ್ ಕಾಣಿಸ್ತಾ ಇದೆ. ಇಲ್ಲಿ ಏನೇನು ನಿಮ್ಮ ಹಿಯರ್ ಆರ್ ದ ಅನೌನ್ಸ್ಮೆಂಟ್ಸ್ ವಿಚ್ ವಿ ಹ್ಯಾವ್ ಇಂಟ್ರೊಡ್ಯೂಸ್ ನ್ಯೂಲಿ. ಹೊಸದಾಗಿ ಶುರು ಮಾಡಿರುವಂಥ ಪ್ರೋಗ್ರಾಮ್ನ ಇಲ್ಲಿ ತೋರಿಸ್ತಾ ಇದ್ದೀವಿ.
ಸೊ ಇಂಗ್ಲೀಷ್ ಕಲಿಬೇಕು ಅಂದರೆ ಇಲ್ಲಿ ಎಕ್ಸೆಲ್ ಇನ್ ಬಿಸ್ನೆಸ್ ಕಮ್ಯುನಿಕೇಷನ್ ಇಲ್ಲಿ ಹೋಗಿ ನೀವು ಕ್ಲಿಕ್ ಮಾಡಿದ ಕೂಡಲೇ ನಮ್ಮದು ಇಂಗ್ಲೀಷ್ ಲರ್ನಿಂಗ್ ಪ್ರೋಗ್ರಾಮ್ ಶುರು ಆಗುತ್ತೆ. ಎಗೇನ್ ಇದರಲ್ಲಿ ಏನು ಹುಡುಕಬೇಕು ಅಂತ ಏನಿಲ್ಲ. ಈಗ ಸ್ಟಾರ್ಟ್ ಅಂತ ಕ್ಲಿಕ್ ಮಾಡಿದ ಕೂಡಲೇ ನಿಮ್ಮದು ಇಟ್ ಓಪನ್ಸ್ ಅಪ್ ಇನ್ ದಿಸ್ ವಿಂಡೋ ಇಮಿಡಿಯೇಟ್ಲಿ. ಆ್ಯಂಡ್ ಇವಾಗ ಇಮಿಡಿಯೇಟಾಗಿ ಒಂದು ಸಣ್ಣ ಪರೀಕ್ಷೆ ಮಾಡ್ತಿದ್ದೆ, ಒಂದು 30 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಕೇಳಿಬಿಟ್ಟು ದೆನ್ ಇಟ್ ವಿಲ್ ಅಸೆಸ್. ಫಾರ್ ಎಕ್ಸಾಂಪಲ್ ಇವಾಗ ನೋಡಿ ಗೆಟ್ ಸ್ಟಾರ್ಟೆಡ್ ಅಂತ ಕ್ಲಿಕ್ ಮಾಡಿದ ಕೂಡಲೇ ನನ್ನ ಹೆಸರು ಅದು ಆಲ್ರೆಡಿ ರಿಜಿಸ್ಟರ್ ಆಗಿರೋದ್ರಿಂದ ತೋರಿಸ್ತಾ ಇದೆ ನನ್ನದು ಇಂಟ್ರೆಸ್ಟ್ ಏನು. ಕಂಟಿನ್ಯೂ ಮಾಡಿದ ಕೂಡಲೇ ಐ ಕ್ಯಾನ್ ಪ್ಲ್ಯಾನ್ ಟು ಸ್ಟಡಿ ಅಂದರೆ ಆನ್ ಆನ್ ಆ್ಯಾವರೇಜ್ ಇದು ವಿ ಹ್ಯಾವ್ ಆ್ಯನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪವರ್ಡ್ ಎಂಜಿನ್, ರೆಕಮೆಂಡೇಷನ್ ಎಂಜಿನ್. ಅದಕ್ಕೋಸ್ಕರ ಇದು ಕೇಳ್ತಾ ಇದೆ ನೀವು ವಾರಕ್ಕೆ ಎಷ್ಟು ದಿವಸ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ರೆಡಿ ಆಗಿದ್ದೀರಾ, 30 ನಿಮಿಷ ಅಥವಾ ಡಿಪೆಂಡ್ಸ್ ಆನ್ ದ ಇಂಟ್ರೆಸ್ಟ್. ಫಾರ್ ಎಕ್ಸಾಂಪಲ್ ಸಿನ್ಸ್ ಐ ಆಮ್ ವರ್ಕಿಂಗ್ ಐ ಕ್ಯಾನ್ ಸ್ಪೆಂಡ್ ಅಬೌಟ್ 30 minutes ಆನ್ ಮೈ ಸೆಲ್ಫ್ ಲರ್ನಿಂಗ್. ಅದು ಕ್ಲಿಕ್ ಮಾಡಿದ ಕೂಡಲೇ ದೆನ್ ಐ ಹ್ಯಾವ್ ಆಲ್ರೆಡಿ ಸ್ಟಾರ್ಟೆಡ್, ದೆನ್ ಐ ಕ್ಯಾನ್ ಕಂಟಿನ್ಯೂ ಮೈ ಟೆಸ್ಟ್. ಓಕೆ, ಇದರಲ್ಲಿ ನೀವು ಯು ಕ್ಯಾನ್ ಲಾಗಿನ್ ಆ್ಯಂಡ್ ಟೆಸ್ಟ್. ಸಿನ್ಸ್ ಐ ಹ್ಯಾವ್ ಆಲ್ರೆಡಿ ಕಮ್ ಅಪ್ ಟು 8 questions ಐ ಹ್ಯಾವ್ ಆನ್ಸರ್ಡ್, ನೌ ಇಟ್ ಈಸ್ ಆಸ್ಕಿಂಗ್ ದ ನೆಕ್ಸ್ಟ್ ಗ್ರಾಮರ್ ಕ್ವಶನ್. ಸೊ ಇಲ್ಲಿ ಕೇಳ್ತಾ ಇದೆ ರೀಡ್ ಈಚ್ ಒನ್ ಆಫ್ ದಮ್, ಕ್ಲಿಕ್ ABCD. ಇನ್ ಡಿಫರೆನ್ಸ್ ಟು ಬೇಸಿಕಲಿ ದೆರ್ ವಾಸ್ ಎ ಕಾಂಪ್ರಹೆನ್ಷನ್ ಬಿಫೋರ್ ದಿಸ್, ಬೇಸ್ಡ್ ಆನ್ ದಟ್ ಕಾಂಪ್ರಹೆನ್ಷನ್ ಇದು ಪ್ರಶ್ನೆಯನ್ನು ಕೇಳ್ತಾ ಇದೆ. ಸೊ ಇದನ್ನು ನಾನು ಆನ್ಸರ್ ಮಾಡಿದ ಕೂಡಲೇ ಮೇಲ್ಗಡೆ ಕ್ಲಾಕ್ ಕೂಡ ರನ್ ಆಗ್ತಾ ಇದೆ. ಸೊ ವಿತಿನ್ ದ ಟೈಮ್ ಲಿಮಿಟ್ ನಾನು ಇದು ಈ ಕ್ವಿಜ್ನ ತೊಗೊಂಡ್ರೆ ದೆನ್ ದ ಸಿಸ್ಟಮ್ ವಿಲ್ ಅಸೆಸ್ ಮೈ ಲೆವೆಲ್. ಅದ್ರ ಪ್ರಕಾರ ದೆನ್ ಗ್ರ್ಯಾಜುವಲ್ ಆಗಿ ಅಕಸ್ಮಾತ್ ನಂದು ಲೆವೆಲ್ 1ನಲ್ಲಿದ್ದರೆ ಲೆವೆಲ್ 1 ಕಂಟೆಂಟನ್ನು ಅದು ಡಿಸ್ಪ್ಲೇ ಮಾಡಿ ದೆನ್ ಇಟ್ ವಿಲ್ ಹೆಲ್ಪ್ ಮೀ ಟು ಅಂಡರ್ಸ್ಟ್ಯಾಂಡ್ ದ ಇಂಗ್ಲೀಷ್ ಫಾರ್ ಲೆವೆಲ್ 1. ದೆನ್ ಐ ಕ್ಯಾನ್ ಓನ್ಲಿ ಡೂ ಸೆಲ್ಫ್ ಅಸೆಸ್ಮೆಂಟ್. ಅದು ಕ್ವಶನ್ ಕೇಳುತ್ತೆ, ಪ್ರೊನೌನ್ಸಿಯೇಷನ್ ಇದೆ, ಇಟ್ ವಿಲ್ ಓನ್ಲಿ ರೆಕಾರ್ಡ್ ಆ್ಯಂಡ್ ಇಟ್ ವಿಲ್ ಪ್ಲೇ ಬ್ಯಾಕ್. ಅದನ್ನು ನಾನು ಇದು ಮಾತಾಡಿದರೆ ನಾನು ಯಾವ್ಯಾವ್ದು ವರ್ಡನ್ನು ಸರಿಯಾಗಿ ಪ್ರೊನೌನ್ಸ್ ಮಾಡಲಿಲ್ಲ ಅದನ್ನು ಕೂಡ ಹೈಲೈಟ್ ಮಾಡಿಬಿಟ್ಟು ಹೇಳುತ್ತೆ, ದೀಸ್ ಆರ್ ದ ವರ್ಡ್ಸ್ ಯು ನೀಡ್ ಟು ಇಂಪ್ರೂವ್ ದ ಪ್ರೊನೌನ್ಸಿಯೇಷನ್. ದೆನ್ ಯು ಕ್ಯಾನ್ ಅಟೆಂಪ್ಟ್ ಅಗೇನ್. ಸೊ ಅಂಟಿಲ್ ಯು ಪರ್ಫೆಕ್ಟ್ ಯು ಕ್ಯಾನ್ ಕೀಪ್ ಅಟೆಂಪ್ಟಿಂಗ್. ದೇರ್ ಇಸ್ ನೋ ಚಾರ್ಜಸ್. ವಾಟ್ ಎವರ್ ಐ ಆಮ್ ಶೋಯಿಂಗ್ ಯು ಟುಡೇ ಇಟ್ಸ್ ಅವೈಲಬಲ್ ಫ್ರೀ ಆಫ್ ಕಾಸ್ಟ್ ಥ್ರೂಔಟ್ ದ ಇಯರ್. 24 hours this is accessible. So this is the most popular English learning. This is the same learning content which we use even to train our own engineers. ನಮ್ಮ ಈ ಮುಂದಿನ 1 ವರ್ಷದಲ್ಲಿ ಸುಮಾರು 50,000 ಎಂಜಿನಿಯರ್ಸ್ನ ನಾವು ರಿಕ್ರೂಟ್ ಮಾಡ್ಕೋತಾ ಇದ್ದೀವಿ. 50,000 ಎಂಜಿನಿಯರ್ಸ್ನು ಕೂಡ ಇದನ್ನು ಮ್ಯಾಂಡೇಟ್ರಿ ಮಾಡಿದ್ದೀವಿ. ಸೊ ಅವ್ರಿಗೆ ಮೈಟ್ ಬಿ ಅಟ್ ದ ಲೆವೆಲ್ ಹೈಯರ್, ಬಟ್ ಯುವರ್ ಸ್ಟೂಡೆಂಟ್ಸ್ ಕ್ಯಾನ್ ಸ್ಟಾರ್ಟ್ ವಿತ್ level 1, level 2 like that depending on their interest. And then we have seen this impacting the English language very effectively. So ಇನ್ನೇನಾದ್ರು ಪ್ರಶ್ನೆ ಇದೆಯಾ ಸರ್? ಮೈಲೇಶ್ ಸರ್, ಇದು ಇಂಗ್ಲೀಷ್ ಲರ್ನಿಂಗ್ ಬಗ್ಗೆ ದಿಸ್ ಈಸ್ ವೆರಿ ಸ್ಟ್ರೈಟ್ ಫಾರ್ವರ್ಡ್. ಆಲ್ ಯು ಹ್ಯಾವ್ ಟು ಡೂ ಇಸ್ once you come here, once you log in, on the top you will see the announcements. Here we have you just click on one of the dots which says Excel in Business Communication. ಇಲ್ಲಿ ಮಾಡ್ಬೋದು, ಇಲ್ಲ ಯು ಕ್ಯಾನ್ ಗೋ ಆ್ಯಂಡ್ ಸರ್ಚ್. ಅಥವಾ ನಿಮಗೆ ಇನ್ನೂ ಇದು ಇಂಗ್ಲೀಷ್ ಬಗ್ಗೆ ಇದು ಮೈಕ್ರೋಸೈಟ್ಸ್ ಬಗ್ಗೆ ಹೇಳ್ಕೊಡ್ತೀನಿ. ಮೈಕ್ರೋಸೈಟ್ನಲ್ಲಿ ದೆನ್ ಐ ವಿಲ್ ಆಲ್ಸೋ ಶೋ ಯು ಹೌ ಯುವರ್ ಸ್ಟೂಡೆಂಟ್ಸ್ ಕ್ಯಾನ್ ಯೂಸ್ ಎನಿ ಆಫ್ ದೀಸ್ ಮೈಕ್ರೋಸೈಟ್ಸ್. ಸೊ ಮೈಲೇಶ್ ಸರ್, ಇಂಗ್ಲೀಷ್ ಬಗ್ಗೆ ಏನಾದರೂ ಕ್ವಶನ್ ಇದ್ದರೆ, ಯಾಕಂದರೆ ದಿಸ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ವೆರಿ ಈಸಿ ಫಾರ್ ಯುವರ್ ಸ್ಟೂಡೆಂಟ್ಸ್ ಟು ಲರ್ನ್, ಸ್ಟೂಡೆಂಟ್ಸ್ ಆ್ಯಂಡ್ ಆಸ್ ವೆಲ್ ಆಸ್ ಟೀಚರ್ಸ್. ಏನಾದರೂ ಪ್ರಶ್ನೆ ಇದ್ದರೆ ಹೇಳಿ. ಇಲ್ಲ ಸರ್, ಇದು ತಮ್ಮದು ಕಂಪ್ಲೀಷನ್ ಆಗಲಿ ಸರ್, ಕಂಪ್ಲೀಟ್ ಆಗ್ಬಿಡ್ಲಿ. ಪ್ರೆಸೆಂಟೇಷನ್ ಕಂಪ್ಲೀಟ್ ಆದಮೇಲೆ ಒಂದು ಡಿಸ್ಕಷನ್ Q&Aಗೆ ಇದು ಮಾಡೋಣ ಸರ್. ಮೈಲೇಶ್ ನಾ CEO ಮಾತಾಡ್ತಾ ಇದ್ದೀನಿ. ಪ್ಲೀಸ್ ಸರ್. Actually, we would like to have a separate discussion afterwards also, whenever you can give time in the evening or so, today, tomorrow, whatever time. So we will discuss also. I think we don't want to take time off from all the participants. So now I think whatever issues are there, I have some questions, but I would like to talk to you personally. Like, would that be okay? Sure, Harshal sir. Okay. Thank you. Yeah. Now, for each of the school, for example, now you can see Vijaya High School. This is one of the popular high school here in Bangalore. ಸೊ ಇವಾಗ ನೋಡಿ, ಈ ವಿಜಯ ಹೈಸ್ಕೂಲ್ಗೆ ಈ ಥರ ಮೈಕ್ರೋಸೈಟ್ ಮಾಡಿಕೊಟ್ಟಿದ್ದೀವಿ. ಇದೇ ಥರ ನಿಮ್ಮ ಶಾಲೆಯಲ್ಲಿ 1,000 ಸ್ಕೂಲ್ಗಳಿದ್ರೂ ಕೂಡ ಇದೇ ಥರ 1,000 ಮೈಕ್ರೋಸೈಟ್ನ ಮಾಡಿಕೊಡ್ತೀವಿ. ಆ್ಯಂಡ್ ವಿ ಹ್ಯಾವ್ ಮೇಡ್ ಇಟ್ ವಿತ್ ಲೋ ಕೋಡ್ ಆ್ಯಂಡ್ ನೋ ಕೋಡ್. ದಟ್ ಮೀನ್ಸ್ ಯು ನೀಡ್ ನಾಟ್ ಹ್ಯಾವ್ ಟು ರೈಟ್ ಈವನ್ ಎ ಸಿಂಗಲ್ ಲೈನ್ ಆಫ್ ಕೋಡ್. ಇಟ್ಸ್ ಆಲ್ ಟೆಂಪ್ಲೇಟ್ ಡ್ರಿವನ್, ವಿಸಾರ್ಡ್ ಡ್ರಿವನ್. ಲೈಕ್ ನಿಮ್ಮ PPT ಯೂಸ್ ಮಾಡ್ಲಿಕ್ಕೆ ಬರುತ್ತೆ ಅಂದರೆ ದಟ್ಸ್ ಗುಡ್ ಎನಫ್ ಸ್ಕಿಲ್ ಯು ಹ್ಯಾವ್. You can easily create a microsite and publish onto the cloud
we will conduct a faculty enablement workshop. Next week 24th ಇಂದ ಒಂದು ವರ್ಕ್ಶಾಪ್ ನಡೀತಾ ಇದೆ. we already have the audience. Probably we will introduce some of you over there so that we will take feedback from you. ಯಾಕಂದರೆ ಅದರಲ್ಲಿ ಇಂಜಿನಿಯರಿಂಗ್ ಕಾಲೇಜ್ಗಳು ಬರ್ತಾ ಇದ್ದಾರೆ. ಸೊ ನಾವು we will also plan an exclusive session for all ಕನ್ನಡ ಮೀಡಿಯಮ್ ಟೀಚರ್ಸ್ ನಿಮ್ಮ ವಿಜಯನಗರ ಅಥವಾ ಬಳ್ಳಾರಿ ರೀಜನಿಂದ. ಆವಾಗ then you will feel comfortable. So just to get a feel, probably a couple of you can join us in the next week so that you will also get to see, while we are planning a detailed plan for rolling out across all the schools in Vijayanagara district. ಇವಾಗ ನೋಡಿ, ಇದು ಜಾಯ್ನ್ ಆದ ಕೂಡಲೇ ದಿಸ್ ಆರ್ ಆಲ್ ಇಂಟರ್ನೆಟ್ ಫೇಸಿಂಗ್ URL. ವಾಟ್ ಯು ಆರ್ ಸೀಯಿಂಗ್ ಆನ್ ದ ಟಾಪ್, ಇದನ್ನು ನೀವು ನಿಮ್ಮ ವೆಬ್ಸೈಟ್, ನಿಮ್ಮ ಕಂಪ್ಯೂಟರ್ ಮೇಲ್ಗಡೆ ಶಾರ್ಟ್ಕಟ್ ಹಾಕ್ಕೊಂಡು ಡೈರೆಕ್ಟಾಗಿ ಬರ್ಬೋದು. ಇಲ್ಲ, ಐ ವಿಲ್ ಟೆಲ್ ಯು ಹೌ ಈಸಿ ಟು ಆಕ್ಸೆಸ್ ದಿಸ್ ಮೈಕ್ರೋಸೈಟ್. Then you can have your own branding, or since all are government schools, you can have the government branding here. I will show you what we are doing for polytechnics and government first grade colleges, how Ashwath Narayan sir or Pradeep sir in their team in DCTE, how they have standardized. We are working very closely with the DCTE team. I will share some of the best practices and learnings from that experience. Already about 2 lakh students from higher education of Karnataka, all government colleges, have started learning on the platform. Now ಇಲ್ಲಿ ಕೆಳಗಡೆ ಬಂದ ಕೂಡಲೇ ನಿಮ್ಮ ಮಕ್ಕಳು ಅಸ್ಯೂಮ್ ದೇ ಆರ್ ಇನ್ ಈಗ 8th 9th 10th, ಅವರು 8ನೇ ತರಗತಿ ಮಕ್ಕಳು ದೇ ವಿಲ್ ಕ್ಲಿಕ್ ಹಿಯರ್ 9th ಹಿಯರ್. Then below that, any facilities you have, the laboratory which you have, or if you have the Atal Tinkering Lab, all those things you can showcase here. Again, this is not just for branding. This you can also give information which is useful for your students. ಆಮೇಲೆ ನಿಮ್ಮ ಮಕ್ಕಳು ಯಾರ್ಯಾರು ಚೆನ್ನಾಗಿ ಓದ್ತಾ ಇದ್ದಾರೆ ಅಥವಾ ಸ್ಪೋರ್ಟ್ಸಲ್ಲಿ ಇರ್ಬೋದು, ಇಂಟರ್ ಸ್ಕೂಲ್ ಈವೆಂಟಲ್ಲಿ ಇರ್ಬೋದು, ಅದನ್ನೆಲ್ಲ ಶೋಕೇಸ್ ಮಾಡಲಿಕ್ಕೆ ಇದನ್ನ ಉಪಯೋಗಿಸ್ಬೋದು. ಮತ್ತು ಫ್ರೀಕ್ವೆಂಟ್ಲಿ ಆಸ್ಕ್ ಕ್ವಶನ್ಸ್. ಆಮೇಲೆ ವಿ ಹ್ಯಾವ್ ಆಲ್ಸೋ ಇಂಟ್ರೊಡ್ಯೂಸ್ ದ ಚಾಟ್ ಬಾಟ್ Zoe in the platform. In the home page you will get to see. So now let's look at, you are there in class 10. Class 10 ಒಳಗಡೆ ಹೋದ ಕೂಡಲೇ this is the content which is created by the teachers of this Vijaya High School. Again, these are not any complicated content. This could be a PDF or PPT or a quiz or an assessment. So ಇವಾಗ ನೀವು ಟೀಚ್ ಮಾಡಲಿಕ್ಕೆ ಏನೇನು ಕಂಟೆಂಟ್ ಉಪಯೋಗಿಸ್ತಾ ಇದ್ದೀರೋ, ಅದು PPT ಇರ್ಬೋದು, PDF ಇರ್ಬೋದು, ಅದನ್ನೆಲ್ಲ ನೀವು ಇದರಲ್ಲಿ ಅಪ್ಲೋಡ್ ಮಾಡಿ ಕ್ವಿಕ್ಕಾಗಿ ವಿತಿನ್ ಅಬೌಟ್ 10-15 minutes you can create these tiles. And once you click any of these things, the content will open up and it's seamlessly available to your students on their phone. ಆಮೇಲೆ ಇಲ್ಲಿ ಕೆಳಗಡೆ ಅವರು ಮಾಡೆಲ್ ಕ್ವಶನ್ ಪೇಪರ್ ಪೋಸ್ಟ್ ಮಾಡಿದ್ದಾರೆ. ಇದನ್ನೆಲ್ಲ ನೀವು ಇಮೇಲ್ನಲ್ಲಿ ಕಳಿಸ್ಬೇಕಾಗಿಲ್ಲ, ಇಲ್ಲ ಯಾವುದೋ ವಾಟ್ಸಪ್ ಮಾಡಬೇಕಾಗಿಲ್ಲ. ಎವ್ರಿಥಿಂಗ್ ಈಸ್ ಅವೈಲಬಲ್ ಇನ್ ಎ ಸೇಫ್ ಆ್ಯಂಡ್ ಸೆಕ್ಯೂರ್ ವೇ. ನೋಬಡಿ ಕ್ಯಾನ್ ಡೌನ್ಲೋಡ್ ಫ್ರಮ್ ದಿಸ್. ಒನ್ಸ್ ಯು ಅಪ್ಲೋಡ್, ದೇ ಕ್ಯಾನ್ ಓನ್ಲಿ come to this platform and they can view it and they can learn. And more importantly, they can also practice. I will show you how the assessment will work. So this is the timetable. Now we have introduced the timetable which is made, each of them will open up. We can make it as a hyperlink so that it opens up to the virtual school of a classroom of each of the teachers. ನಿಮ್ಮ ಶಾಲೆಯಲ್ಲಿ ಪ್ರತಿಯೊಬ್ಬರು ಟೀಚರ್ಗೂ ಕೂಡ ಅದು ಒನ್ಸ್ ವಿ ಡೂ ದ ಫ್ಯಾಕಲ್ಟಿ ಟ್ರೈನಿಂಗ್ ನಿಮಗೆ ಆಕ್ಸೆಸ್ ಕೊಡ್ತೀವಿ. ಸೊ ದಿಸ್ ಯು ಕ್ಯಾನ್ ಯೂಸ್ ಫಾರ್ ಯುವರ್ ಓನ್ ಬೇಸಿಕಲಿ ಪ್ರೈವೇಟ್ ಕ್ಲಾಸ್ ರೂಮ್ಸ್ ಸೊ ದ್ಯಾಟ್ ಯುವರ್ ಸ್ಟೂಡೆಂಟ್ಸ್ ಕ್ಯಾನ್ ಕಮ್ ಟು ಯುವರ್ ವರ್ಚುವಲ್ ಕ್ಲಾಸ್ ಆ್ಯಂಡ್ ಯು ಕ್ಯಾನ್ ಸ್ಟಾರ್ಟ್ ಟೀಚಿಂಗ್ ರೈಟ್ ಅವೇ. ಸೊ then another interesting thing is the telemetry. So here is how many of your students are actually using this content. So this is how you can see it, and you can see by all slice and dice. Then being the head of the district for CEO sir, we will also give the analytics at the district level. Let me just show you. This is another power of this telemetry. As you can see by the map, we can see in Karnataka already 69,000 students have logged in. Then Maharashtra about 68,000. This is all India level, 1,48,000, 1.4 million. So on every day when your students are learning, this is the summary information. So good to see the students have started learning at 6 o'clock in the morning.
So like this you will get all the slice and dice. So as of now we have configured for by the colleges, but you can configure the dashboards can be configured for your school, for your subjects, for any assessments what you do. Let me just show you. Yeah, like this you can have it. Then any of the assessments which are happening, now you can see 26,000 people are taking assessments. So this is the very powerful tool for you to monitor how your students are registering. For example, if we configure it for a school, then you can see only your school students data. That means if your school has got only now let me just filter based on Vijaya High School, so that you will get as if you are a Vijaya High School teacher, what you will see. So I can filter it on the top. By institute name, if I just type if you look at this Vishwakarma Institute of Information Technology, it's about 626 students have logged in, and when they are logging in, all the information you will get, and also the peak usage and what time they are learning. Okay, so all this information you will get. Similarly, if you want to download any of these reports, again you have that option as well, so that if it is depending on the learning, let's say the learning data, you can see user progress report, so learning time report, so that you will get to see for example if I want to see my own learning, ಸೊ ನಾನು ಏನೇನು ಕಲಿತಾ ಇದ್ದೀನಿ ಅದೆಲ್ಲ ಇದರಲ್ಲಿ ಲಿಸ್ಟ್ ಆಗಿರುತ್ತೆ, ಮತ್ತು ಎಷ್ಟು ಕಲ್ತಿದ್ದೀನಿ ಇದರಲ್ಲಿ. ಐ ಹ್ಯಾವ್ ಇಮೇಲ್ ರೈಟಿಂಗ್ ಸ್ಕಿಲ್ಸ್, ಐ ಹ್ಯಾವ್ ಪ್ರೋಗ್ರೆಸ್ ಓನ್ಲಿ 70%, ವೆರಾಸ್ 4,000 learners are learning on the platform, and in that 3,000 learners have already completed the learning on the platform. So this will give an also indication that this is one of the very popular course. So then it also motivates an individual to complete, because you can see there are so many people are already learning, and the same view will be available for the teachers so that they can see how their students are learning. So this is one way of knowing the progress, because another bigger challenge which we have in the traditional setup, whether it's online or offline, even if we are taking a session for let's say 60 minutes one period, then during that what they are learning during that, how much the entire group is getting. For example, if there are 60 ಜನ ಮಕ್ಕಳಿದ್ರೆ ಎಷ್ಟು ಜನಕ್ಕೆ ಅರ್ಥ ಆಯಿತು ಅಂತ ನೀವು ಒಂದು 30 minutes ಸೆಷನ್ ತೊಗೊಂಡ್ಮೇಲೆ ವಿ ಕ್ಯಾನ್ ಡೂ ಎ ಆಡಿಯನ್ಸ್ ಪೋಲ್. ಫಾರ್ ಎಕ್ಸಾಂಪಲ್ ವಿ ಹ್ಯಾವ್ ಸಿಮಿಲರ್ ಟು ನೀವು ಕೌನ್ ಬನೆ ಕರೋಡ್ಪತಿ ನೋಡಿರ್ಬೋದು, ಅದರಲ್ಲಿ ಹೌ ಯು ಹ್ಯಾವ್ ಸೀನ್ ದೇ ಡೂ ದ ಆಡಿಯನ್ಸ್ ಪೋಲ್. ಸೊ ಲೈಕ್ ದಿಸ್ ವಿ ಕ್ಯಾನ್ ಕ್ರಿಯೇಟ್ ಲೈವ್ ಕ್ವಿಜ್. Anonymously your students can answer without having to declare their name. They can use a nickname and they can respond, because here it is not an individual learning which is important. Here what's important is the group learning. That's also important, because otherwise what will happen, only the top 10% or 20% of the students will get the attention. The bottom 20-30 they remain average students if we don't take care of them. And there is no point waiting for midterm exam to happen to find out who is in the bottom 30. So this we can learn, get to know every period. Then there is no limit on number of quizzes you can create and number of times you can administer this. So like this has got a lot of interesting tools where you can engage with your students and they can start learning. Okay, so this is another power which being a teacher you will get. Another very interesting intervention is the assessment and the tests which you can do. The good part is you can, for example, let me just show you one sample course. Now let's look at the building creative confidence is one of the course. So
So all your courses you can create in this template. For example, on the top there is a 2-minute video. Hi, and welcome to the Lex module on building creative confidence. In this module, we will speak about what is creative confidence all about and why. So like this, we will help you how to create this course, because even with a mobile phone you can record this 2-minute video and it's easy to host. Then as you can see here, either you can create the video, these are all 2-minute, 5 minutes kind of video, or you can source it either through Creative Commons or which you have permission to host it, or you can leverage any of the content available on Infosys Springboard. At the end, you can also see an assessment which we have created. These are all multiple choice questions, and you can do it for your subjects. In this case, you are seeing what we have created. And once you complete viewing of the course, then complete the assessment, then we will also issue a course completion certificate. So this is how we have structured the content. Good part is, once we create this content, let's assume even if you are teaching physics or chemistry, then you can reuse the same content or enhance the same content year after year. If let's say you have 1,000 colleges or schools in let's say Ballari and Vijayanagara district, not necessarily every school needs to create. So this promotes reusing of the content. The question bank can be made comprehensive. Here is where multiple teachers can collaborate and create, and of course this is all fully secure, and it won't be accessible to the students, so it will be given secured access to the only authorized teachers who are owning the question bank. Then look at the power. You can do the assessment, you can do your midterm exam. It is just a matter of time where even the education department will also allow you to test virtually in case if the pandemic continues to challenge people coming to the physical classes and taking the exam, because already we are using this same platform to certify all our engineers, 300,000 of them over last 3 years. So we are then this also has a video proctoring capability. That means we can even use it, technically we can use it if the policy allows, even for the final year exam. So then coming back to the students, what all things are we have made it available. One is this Young Learners channel which we have created, especially for the middle school kids. We have a Catch Them Young program. Let me come back to this. So whether they are banking or insurance or any of the other field, then these are all introductory videos, even though it's in pricing strategy or what is cryptocurrency, because today there is a lot of talk about blockchain. So like this, your students can make use of, be it in 5G or telecommunication or self-driving cars. These are all introductory content, or robotics. So without getting into any coding here, this is pure information, general knowledge. So that's what we have made available in the this Young Learners channel. Then similarly, Inception for the introductory, this is for high school students who would like to get in. Then college students in the intermediate level, then professionals in the advanced levels, they can get into these courses. These are all again microsites or channels where we have made available both the technical content on the top, or digital skills, and the soft skills on the bottom, or life skills which we call. Okay, now coming to how Agastya International is creating the content. As you can see, this is exclusively for science. They have created this microsite. So then class 7, like this, they will start introducing class 8, class 9, class 10, similarly for middle school. Then each of these, as you can see, it's a collection. Once you get into nutrition in plants, you can see the series, and they have made it in a nice way. The way how they plan to use it is they will project this in a classroom and they will use it. However, since if there is a challenge in getting them to a classroom, if they are sitting with a smartphone, then this can also be administered in a virtual way.
So this is how the Agastya is planning to bring in the content. And interestingly, they are also working with another NGO called Arogya World. Okay, let me just go there and show you. So this Arogya World is also bringing in content in collaboration with Agastya. So your students will get access to the basically how do you physically be healthy, what is the good food to eat, okay, means what is the healthy food to eat. So like this they will teach in a very interactive way, and they are also working along with Agastya Foundation too, and we have also joining hands with Arogya. So between Arogya and Agastya, your students will get very enriched content, especially in science as well as the nutrition. Okay, now coming to what's available on our Scratch, where how your students, how your teachers can teach Sandhigalagli, Samasagalagli. So as you can see, there is, since we are in I-18 compliant, and also you can see even we support languages like Urdu, so there is no technical challenge in supporting any of the fonts. So now let's focus on Kannada. Now you can see this is an animation created by an English teacher who is also passionate to teach Kannada. ಎರಡು ಪದಗಳನ್ನು ಕೂಡಿಸಿ ಒಂದು ಪದವನ್ನಾಗಿ ಮಾಡುವುದಕ್ಕೆ ಸಂಧಿ ಎಂದು ಹೆಸರು. ಮೊದಲನೆಯ ಪದದ ಕೊನೆಯ ಅಕ್ಷರದ ಸ್ವರ ಹಾಗೂ ಎರಡನೆಯ ಪದದ ಮೊದಲ ಅಕ್ಷರದ ಸ್ವರಗಳು ಸೇರಿ ಬದಲಾದರೆ ಅದು ಸಂಧಿಯಾಗುವುದು. ಉದಾಹರಣೆ ಆ ಪ್ಲಸ್ ಆ, ವಿದ್ಯಾ ಪ್ಲಸ್ ಅಭ್ಯಾಸ, ವಿದ್ಯಾಭ್ಯಾಸ. ಇದಕ್ಕೆ ಸವರ್ಣ ದೀರ್ಘ ಸಂಧಿ ಎಂಬ. ಸೊ ಈ ಥರ ನೀವು ಕನ್ನಡದಲ್ಲಿ ಬೇಕಾದ್ರೂ ಪಾಠ ಮಾಡ್ಬೋದು, ಸಂಸ್ಕೃತ ಆಗಲಿ, ಹಿಂದಿ ಆಗಲಿ, ಇಂಗ್ಲೀಷ್ ಆಗಲಿ. ನಿಮ್ಮ ಇಫ್ ಯು ವಾಂಟ್ ಟು ಕ್ರಿಯೇಟ್ ಯುವರ್ ಓನ್ ನರೇಷನ್, ಯು ಫೀಲ್ ಫ್ರೀ ಟು ಡೂ ಇಟ್. ಆ್ಯಂಡ್ ವಿ ವಿಲ್ ಶೋ ಯು. Interestingly, we can teach even your own students to do this. Means you just tell them what they need to do. The rest of the thing they will take care. For example, this Scratch is a very popular platform, and this is created by MIT, the Massachusetts Institute of Technology in the US. The students of MIT have created this, and it has been quite popular. Millions of students have started using it, and we have tried this for multiple things. We have used it for technology, to teach physics, chemistry, maths. There is no limit. In fact, last Sunday when I was engaging middle school and high school children, one of the student created, let me just show you, he created an analog clock. Okay, here is that clock. ನೋಡಿ, ಇದು 6ನೇ ಕ್ಲಾಸ್ ಮಗು. ಹಿ ಈಸ್ ಇನ್ ತುಮಕೂರು, TVS ಸ್ಕೂಲ್ ತುಮಕೂರು. ಅವನು ನಮ್ಮ ಸೆಷನ್ನಲ್ಲಿ ಜಸ್ಟ್ ಲಾಸ್ಟ್ 2 ಮಂತ್ಸಿಂದ ಅಟೆಂಡ್ ಆಗ್ತಾ ಇದ್ದಾನೆ. ಸೊ ಅದನ್ನು ಕಲ್ತ್ಕೊಂಡು ಎಷ್ಟು ಕಾಂಪ್ಲಿಕೇಟೆಡ್ ಕೋಡ್ನ, ಸೊ ಹೀ ಈಸ್ ಏಬಲ್ ಟು ಡೂ ಇಟ್. ಓಕೆ, ಸೊ ಇಫ್ ನೆಕ್ಸ್ಟ್ ವೆನ್ ವಿ ಇಂಟ್ರೊಡ್ಯೂಸ್ ಟು ಯುವರ್ ಓನ್ ಸ್ಟೂಡೆಂಟ್ಸ್, ಸೊ ಐ ಕ್ಯಾನ್ ಗೆಟ್ ಆಲ್ ದೀಸ್ ಸ್ಟೂಡೆಂಟ್ಸ್ ಟು ಕಮ್ ಅಂಡ್ ಟಾಕ್ ಇನ್ಸ್ಟೆಡ್ ಆಫ್ ಮೀ ಸ್ಪೀಕಿಂಗ್. These 6ನೇ ಕ್ಲಾಸ್ ಮಕ್ಕಳು, 7ನೇ ಕ್ಲಾಸ್ ಮಕ್ಕಳು ಬಂದು then they will basically share how they learnt about these things. Okay, now look at it. By this one program, they are learning multiple things. One is animation, one is the maths, one is science, physics. Okay, all these things they are able to seamlessly communicate. This is the advantage with this is there is no boundary here. So we need not have to draw a line. Let me teach you physics now. Okay, so like if you can give them interesting problems like this, ಈ ಕನ್ನಡದ ಸಂಧಿ ಸಮಾಸ ಆಗಿರ್ಬೋದು, ಅದನ್ನು you can also make your students can do it. So like this there is no limit, only your imagination is the limit. That's what our learning so far. So like this we have multiple things. Of course, what you are seeing, this Scratch now is natively available on Infosys Springboard. So even the analog clock which I showed you, that can also be seamlessly done on Springboard.
Okay, so this is one of the Khan Academy content which our volunteers have translated into Kannada. ನಮಸ್ಕಾರ. ಈ ವಿಡಿಯೋದಲ್ಲಿ ನಾನು ನಿಮಗೆ ಪೈಥಾಗರಸ್ನ ಪ್ರಮೇಯವನ್ನು ತಿಳಿಸುತ್ತೇನೆ. ಹಾಗೆಯೇ ಅಂದರೆ ಆ ತ್ರಿಭುಜವನ್ನು ಲಂಬಕೋನ ತ್ರಿಭುಜ ಎನ್ನುತ್ತೇವೆ. So like this, technology is not a showstopper, neither infrastructure nor the content. So our vision or our dream is to ensure each and every one of your students, irrespective of where they are, irrespective of their economic status, irrespective of what they are doing today, we want to help each and every person to learn the skill of their choice, and they should be able to dream whatever they want to become in life. For example, very soon we are also going to bring in career counseling on this. So already we have started building the framework, it's available. Very soon we are also working with another NGO called India Literacy Project. So they are also bringing in certification program for career counselors. That means each of the teachers can become career counselors on the platform by going through the content on the platform. So I can go on and on. Now instead of me explaining more features, I will now rather answer any questions which you have, or any particular question. ಯಾವುದನ್ನು ಯಾವ ಥರ ಉಪಯೋಗಿಸ್ಬೋದು, ಅಥವಾ ನೀವು ಕನ್ನಡ ಟೀಚರ್ ಆಗಿದ್ದರೆ ಯಾವ ಥರ ಉಪಯೋಗಿಸ್ಬೋದು, ಮ್ಯಾಥ್ಸ್ ಆಗಿದ್ದರೆ ಯಾವ ಥರ ಮಾಡ್ಬೋದು, ಸೈನ್ಸ್ ಯಾವ ಥರ ಮಾಡ್ಬೋದು, ಅದನ್ನು ಡಿಸ್ಕಷನ್ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಸೊ ಮೈಲೇಶ್ ಸರ್, ನಾವು ವಿ ಕ್ಯಾನ್ ಓಪನ್ ಇಟ್ ಫಾರ್ ಕ್ವೆಶ್ಚನ್ ಆನ್ಸರ್. ಸರ್, ಈಗ ಅದೇ ಸುಮಾರು ವಿಷಯಗಳನ್ನ ಚರ್ಚೆ ಮಾಡಿದ್ದೀವಿ ಸರ್. ಈಗ ತಾವು ಕೂಡ ಸಾಕಷ್ಟು ವಿಷಯಗಳನ್ನ ಹೇಳಿದ್ರಿ. ಈಗ ನಾವು ನಮ್ಮ ವಿಜಯನಗರ ಜಿಲ್ಲೆಗೆ ಸಂಬಂಧಪಟ್ಟಂತೆ ನಾವು ಸಾಕಷ್ಟು ಚರ್ಚೆ ಮಾಡಿದ್ದೀವಿ ಸರ್. ನಮ್ಮ DC ಸಾಹೇಬರು ಮತ್ತು ನಮ್ಮ CEO ಸಾಹೇಬರು ಕೂಡ ದೇ ಆರ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ಎನ್ಶೂರಿಂಗ್ ದ ಕ್ವಾಲಿಟಿ ಇನ್ ದ ಸ್ಕೂಲ್ಸ್. ಈ ಹಿನ್ನೆಲೆ ಒಳಗಡೆ ನಾವು ಒಂದೇನಂದ್ರೆ 118 ಹೈಸ್ಕೂಲಿಗೆ ಸಂಬಂಧಪಟ್ಟಂತೆ ವಿಜಯನಗರ ಜಿಲ್ಲೆಯಲ್ಲಿ ಸರ್ಕಾರಿ ಶಾಲೆಯಲ್ಲಿ 118 ಶಾಲೆಯಲ್ಲೂ ಇನ್ ಡಿಫ್ರೆಂಟ್ ಆಸ್ಪೆಕ್ಟ್ ಅಲ್ಲಿ, ಅಂದ್ರೆ ಅದು ಟ್ಯಾಲ್ಪ್ ಇರ್ಬೋದು, ICT ಫೇಸ್ ಇರ್ಬೋದು, ಈ ತರ ಎಲ್ಲ ಯೋಜನೆಗಳಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ಈಗಾಗಲೇ ನಮಗೆ ಸ್ಮಾರ್ಟ್ ಕ್ಲಾಸಸ್ ಒಂದು ತರಗತಿಗೆ ಸಂಬಂಧಪಟ್ಟಂತೆ ಸಿಕ್ಕುತ್ತೆ. ಇಂಟರ್ನೆಟ್ ಕನೆಕ್ಟಿವಿಟಿ ಇದೆ, ಅದನ್ನೆಲ್ಲ ನಾವು ಬಳಸ್ಕೊಳ್ತೇವೆ. ಆಮೇಲೆ ನಮ್ಮ CEO ಸಾಹೇಬರು ಕೂಡ ಹೇಳ್ತಾ ಇದ್ರು, ಎಲ್ಲಿ ಈಗ ಇಮಿಡಿಯೇಟ್ ಆಗಿ ಯಾವ ಶಾಲೆಯಲ್ಲಿ ಏನ್ ಸಮಸ್ಯೆ ಇದೆಯೋ ಆ ಸಮಸ್ಯೆ ಇರ್ತಕ್ಕಂಥ ಶಾಲೆಯಲ್ಲಿ ಅದನ್ನ ಫೋಕಸ್ ಮಾಡಿ ಅದರ ಹೆಸರನ್ನ ತಕೊಂಡ್ಬಂದ್ರೆ ಅದರಲ್ಲೂ ಕೂಡ ನಾವು ಇಮಿಡಿಯೇಟ್ ಆಗಿ ಸ್ಮಾರ್ಟ್ ಕ್ಲಾಸು ಅಥವಾ ಪ್ರೊಜೆಕ್ಟ್ರು, ಲ್ಯಾಪ್ಟಾಪ್ ಅನ್ನ ಕೊಟ್ಟು, ಅಥವಾ ನಾನು ಆಗ್ಲೇ ಹೇಳಿದ್ನಲ್ಲ ಇವುಗಳ ಕನೆಕ್ಷನ್ಸ್ ಗಳನ್ನ ಕೊಡೋದ್ರ ಮುಖಾಂತರವಾಗಿ ನಾವು ಈ ಡಿಜಿಟಲ್ ಲಿಟ್ರಸಿ ಇನಿಷಿಯೇಟಿವ್ ಪ್ರೋಗ್ರಾಮ್ಸ್ ಗಳನ್ನ ನಾವು ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳಿ. ಸೊ ನಾವು ಈ ಮಿನಿ ಲ್ಯಾಬ್ ಕಾನ್ಸೆಪ್ಟ್ ಅನ್ನ ಈಗ ತರ್ತಾ ಇದೀವಿ ಸರ್. ಈಗ ನೀವು ಪೈಥಾಗೋರಸ್ ಪ್ರಮೇಯವನ್ನ ಕಲಿಸ್ತಕ್ಕಂಥದ್ದು ಹೇಗೆ ಎಷ್ಟು ಈಸಿಯಾಗಿ ನಾವು ಮಕ್ಕಳಿಗೆ ಕಲಿಸ್ಬೋದು ಅಂತಕ್ಕಂಥದ್ದನ್ನ ನಾವು ಏನು ನೋಡಿದ್ವಿ, ಅದನ್ನ ಆ ಮಾಡೆಲ್ಸ್ ಅನ್ನ ಜಸ್ಟ್ ನಾವು ನೋಡೋದ್ರಿಂದ ಕೂಡ ನೀವು 3 ಕೋನಗಳನ್ನ ಅದರಲ್ಲಿ ಮರಳನ್ನ ಹಾಕಿ ಎರಡನ್ನ ಅದು ಒಂದ್ ಕಡೆ ಬಂತು ಅಂದ್ರೆ ಈಸಿಯಾಗಿ ಅವರು ಕಲೀಲಿಕ್ಕೆ ಅವಕಾಶ ಇರಬೇಕು. ಆ ರೀತಿಯಾಗಿರ್ತಕ್ಕಂಥ ಕೆಲವು ಮಾಡೆಲ್ಸ್ ಗಳನ್ನ ಅಸ್ತಿತ್ವಕ್ಕೆ ತಂದು ಆ ಮಿನಿ ಲ್ಯಾಬ್ ಅನ್ನ ಬಳಸ್ಕೊಂಡು ಸೈನ್ಸ್ ಮತ್ತು ಮ್ಯಾಥ್ಸ್ ಅನ್ನ ಕಲಿಸ್ಬೇಕು. ಅದರ ಒಳಗಡೆ ಮತ್ತೆ ಈ ಲ್ಯಾಂಗ್ವೇಜ್ ಅನ್ನು ಕೂಡ ಕಲಿಸ್ಲಿಕ್ಕೆ ನಾವು ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕು ಅಂತ ಚರ್ಚೆ ಬಂದಾಗ ಈ ತರ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ಗಳನ್ನು ಕೂಡ ನಾವು ಹುಟ್ಟು ಹಾಕ್ಬೇಕು ಅಂತ ಹೇಳಿ ಬಹಳಷ್ಟು ಯೋಚನೆ ಮಾಡಿದ್ದಾರೆ. ಬಹುತಃ ತಾವು ಕೂಡ ನಮ್ಮ ಜೊತೆ ಚರ್ಚೆ ಮಾಡಕ್ಕಾದ್ರೆ ಹೇಳ್ತಿದ್ರೆ, ಇಡೀ ಕರ್ನಾಟಕದಲ್ಲಿ ವಿಜಯನಗರ ಜಿಲ್ಲೆಯಲ್ಲಿ ಇದು ಪ್ರಥಮ ಬಾರಿಗೆ ನಾವು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಲಾರ್ಜ್ ಸ್ಕೇಲ್ ಅಲ್ಲಿ ಮಾಡ್ತಾ ಇರೋಂಥದ್ದು ಅಂತ. ಅದಕ್ಕೆ ನಮ್ಮ ಶಿಕ್ಷಕರಲ್ಲಿ ಒಂದು ವಿನಂತಿ ಏನಂದ್ರೆ, ದಯವಿಟ್ಟು ನೀವು ಅರ್ಥ ಮಾಡ್ಕೋಬೇಕು, ನಮಗೆ ನಾವು ಇನ್ಫೋಸಿಸ್ನವ್ರಿಗೆ ಯಾವುದೇ ದುಡ್ಡು ಕೊಡ್ತಾ ಇಲ್ಲ, ಅವರು ನಮಗೆ ಫ್ರೀ ಆಗಿ ನಮಗೆ ಈ ತರ ಒಂದು ಅಕಾಡೆಮಿಕ್ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇದಕ್ಕೆ ಎಲ್ಲ ಬೇಸ್, ಇದೆಲ್ಲ ಕನಸು ನಮ್ಮ ವಿಜಯನಗರ ಜಿಲ್ಲಾಧಿಕಾರಿ ಆಗಿರ್ತಕ್ಕಂಥ ಅನುದ್ರ ಶ್ರವಣ್ ಸಾಹೇಬ್ರು ಮತ್ತು CEO ಸಾಹೇಬರಾಗಿರ್ತಕ್ಕಂಥ ಹರ್ಷಲ್ ಸಾಹೇಬ್ರ ಅವರ ಕನಸು ಇದೇ ತರ ಇರಬೇಕು ನಮ್ಮ ಜಿಲ್ಲೆಯಲ್ಲಿ ಅಂತನ್ನಂತ ಒಂದು ಕಾನ್ಸೆಪ್ಟ್ ಇಂದ ಮಕ್ಕಳನ್ನ ಮ್ಯಾಕ್ಸಿಮಮ್ ಆಗಿ ನಾವು ಲರ್ನಿಂಗ್ ಪ್ರಾಸೆಸ್ ಅಲ್ಲಿ ತೊಡಗಿಸ್ಬೇಕು ಅಂತ ಹೇಳಿ, ಅದಕ್ಕೆ ನಿಮ್ಗೆ ಏನ್ ಸಪೋರ್ಟ್ ಬೇಕೋ ನಾವೆಲ್ಲ ಮಾಡ್ಲಿಕ್ಕೆ ರೆಡಿ ಇದೀವಿ ಅಂತ. ಈಗ 1,26,000 ಮಕ್ಕಳ ಪ್ರತಿ ಮಗುವಿಂದ ಎಕ್ಸೆಲ್ ಸೀಟ್ ಅನ್ನ ವಿತಿನ್ ಅ ವೀಕ್ ಅಲ್ಲಿ ನಾವು ಕಿರಣ್ ಸಾಹೇಬ್ರಿಗೆ ಕಳಿಸ್ತಾ ಇದ್ವಿ. ಆ ಎಕ್ಸೆಲ್ ಸೀಟ್ ಅಲ್ಲಿ ಅವರ ಪ್ರತಿಯೊಂದು ಮಗುವಿಂದು ಇಮೇಲ್ ಮತ್ತು ಪಾಸ್ವರ್ಡ್ ಅನ್ನ ಕ್ರಿಯೇಟ್ ಮಾಡಿ
ಸುಮಾರು 1076 ಶಾಲೆಗಳು ನಮ್ಮ ವಿಜಯನಗರ ಜಿಲ್ಲೆ ವ್ಯಾಪ್ತಿಯಲ್ಲಿ ಬರ್ತವೆ ಸರ್. ಆ 1076 ಶಾಲೆಗಳ ಪಟ್ಟಿಯನ್ನು ಕೂಡ ತಮಗೆ ಕಳಿಸ್ತಾ ಇದ್ದೀವಿ ಸರ್. ಆ ಸ್ಕೂಲಿಂದು ಒಂದು ಇದನ್ನ ರೆಡಿ ಮಾಡಿ ನಮಗೆ ಮಕ್ಕಳಿಗೆ ಇಮೇಲ್ ಮತ್ತು ಪಾಸ್ವರ್ಡ್ ಅನ್ನ ಕ್ರಿಯೇಟ್ ಮಾಡಿ ಕೊಟ್ಟಂದ್ರೆ ಬಹುತೇಕ ನೆಕ್ಸ್ಟ್ ಸಿಟ್ಟಿಂಗ್ ಒಳಗಡೆ ಅವ್ರ ಲರ್ನಿಂಗ್ ಪ್ರಾಸೆಸ್ ಒಳಗಡೆ ಡೈರೆಕ್ಟ್ ಆಗಿ ನಾವು ಎಂಗೇಜ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ಅದು ಪ್ರೈಮರಿಯಲ್ಲಿ ತಾವು ಹೇಳ್ದಂಗೆ ಅವ್ರನ್ನ ಯಾವ ರೀತಿ ಆಕ್ಸೆಸ್ ಮಾಡ್ಲಿಕ್ಕೆ ಸಾಧ್ಯತೆ ಇದೆಯೋ, ಯಾಕಂದ್ರೆ ನಮ್ಮ ಹೈಸ್ಕೂಲಲ್ಲಂತೂ ನಾವೆಲ್ಲೂ 118 ಶಾಲೆಯಲ್ಲೂ ನಾವು ಮಾಡ್ಲಿಕ್ಕೆ ಇನಿಷಿಯೇಟ್ ಮಾಡ್ತಾ ಇದೀವಿ. ಆ 118 ನೈಬರ್ಹುಡ್ ಶಾಲೆಗಳು ಅಂತ ನಾವು ಒಂದು ಕಾನ್ಸೆಪ್ಟ್ ಅಲ್ಲಿ ಪ್ರೈಮರಿ ಸ್ಕೂಲ್ ಅನ್ನ ಹೈಸ್ಕೂಲಿಗೆ ಮಕ್ಕಳನ್ನೆಲ್ಲ ಹೈಸ್ಕೂಲಿಗೆ ಕರ್ಸ್ಕೊಂಡು ಅಲ್ಲಿ ಲಾಗಿನ್ ಆಗಿ ಒಂದು ಸೆಷನ್ ಅನ್ನ ಟೈಮ್ ಟೇಬಲ್ ಒಳಗಡೆ ಒಂದು ಸೆಷನ್ ಅನ್ನ ಇಟ್ಟು ಆ ಮುಖಾಂತರವಾಗಿ ಆ ಮಕ್ಕಳನ್ನ ಲರ್ನಿಂಗ್ ಪ್ರಾಸೆಸ್ ಒಳಗಡೆ ಸೇರಿಸಬೇಕು ಅಂತ ಒಂದು ಯೋಚನೆ ಇದೆ ಸರ್. ಸಾರು ಕೂಡ ನೀವು ಆಗ್ಲೇ ಮಾತಾಡ್ತಾ ಹೇಳ್ತಾ ಇದ್ರು, ಈವ್ನಿಂಗ್ ನೀವು ತಾವು ಫ್ರೀ ಆದ್ನಂದ್ರೆ ಒಂದು ಲೆಟ್ ಅಸ್ ಹ್ಯಾವ್ ಎ ಒನ್ ಮೋರ್ ಡಿಸ್ಕಷನ್ ವಿತ್ ಯು ಅಂತ. ಸೊ ಹಾಗಾಗಿ ಅದನ್ನು ಕೂಡ ಸಾರ್ ಹತ್ರ ಇನ್ನೊಂದ್ಸರಿ ನಾವು ಚರ್ಚೆ ಮಾಡಿದ್ರೆ ಅವರು ಇನ್ನೂ ನಮಗೆ ಸಾಕಷ್ಟು ಐಡಿಯಾಸ್ಗಳನ್ನ ಕೊಡ್ತಾರೆ. ಬಹುತೇಕ ಈ ಎಂಡ್ ಆಫ್ ದ ಸೆಷನ್ ಯೂಶಲಿ ಡಿ ಸಿ ಸಾಹೇಬರು ಕೂಡ ಜಾಯ್ನ್ ಆಗಿ ಅವರು ಕೂಡ ವಿಷಯವನ್ನು ಶೇರ್ ಮಾಡ್ಕೊಳ್ತಾರೆ. ಸೊ ಹಾಗಾಗಿ ನಾವು ತಾವೇನು ಅಕಾಡೆಮಿಕ್ ಸಪೋರ್ಟ್ ಅನ್ನ ನಮ್ಮ ಎಜುಕೇಶನ್ ಡಿಪಾರ್ಟ್ಮೆಂಟಿಗೆ ಮಾಡ್ತಾ ಇದ್ದೀರಿ, ಆಫ್ಲೈನ್ ಅಲ್ಲಿ ನಮ್ಮೆಲ್ಲ ಟೀಚರ್ಸ್ ನಾನು ಆಗ್ಲೇ ಹೇಳ್ದಂಗೆ ಬಹುತೇಕ ಈ ಕ್ವಾಲಿಟಿಯನ್ನು ಎನ್ಶೂರ್ ಮಾಡೋ ವಿಚಾರವಾಗಿ ಬಹಳಷ್ಟು ಕೆಲಸ ಮಾಡ್ತಾ ಇದ್ದಾರೆ. ಒಂದಲ್ಲ ಡಿಫ್ರೆಂಟ್ ಆಂಗಲ್ ಅಲ್ಲಿ ಸಾಕಷ್ಟು ವಿಷಯಗಳನ್ನ ನಮ್ಮ ಟೀಚರ್ಸ್ ಅವ್ರದ್ದೇ ಆಗಿರ್ತಕ್ಕಂತಹ ಓನ್ ಸ್ಟ್ರಾಟಜಿಯನ್ನ ಬಳಸಿ ಆ ಮಕ್ಕಳಿಗೆ ತರಗತಿವಾರು ಕಾಂಪಿಟೆನ್ಸೀಸ್ ಅನ್ನ ಕಲಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಇಂಥ ಸಂದರ್ಭದಲ್ಲಿ ಈ ಪ್ಯಾಂಡಮಿಕ್ ಸಂದರ್ಭದಲ್ಲಿ ಕೂಡ ತಾವು ಈ ತರ ಒಂದು ನಮಗೆ ಡಿಜಿಟಲ್ ಲಿಟರಸಿಯನ್ನ ಕೊಡ್ಲಿಕ್ಕೆ ಈ ಪ್ಲಾಟ್ಫಾರ್ಮ್ ಅನ್ನು ಒದಗಿಸ್ಕೊಡ್ತಕ್ಕಂಥ ಇನ್ಫೋಸಿಸ್ ನಿಮಗೆ ಏನಿದೆ ವಿಶೇಷವಾಗಿ ನಾವು ಇಲಾಖೆಯಿಂದ ಧನ್ಯವಾದಗಳನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂದ್ರೆ ನಿಮ್ಮನ್ನ ಈ ತರ ನಾವು ಬಳಸ್ಕೊಂಡ್ರೆ ನಮ್ಮ ಮಕ್ಕಳ ಲರ್ನಿಂಗು ಸ್ವಲ್ಪ ಇನ್ನು ಎನ್ರಿಚ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ. ಸೊ ಈ ಕಾರಣಕ್ಕೋಸ್ಕರ ನಮ್ಮೆಲ್ಲ ಟೀಚರ್ಸ್ ದಯವಿಟ್ಟು ನೀವು ಗಮನಿಸಬೇಕು. ಇಷ್ಟು ಪ್ರಾಸೆಸ್ ಅನ್ನ ನಾವು ಮಾಡ್ತಾ ಇದೀವಿ. ಕಿರಣ್ ಸರ್ ಹೇಳಿರೋ ಪ್ರಕಾರವಾಗಿ ಎಲ್ಲರೂ ಕೂಡ ನಿಮ್ಮ ಮಕ್ಕಳಿಗೆ ನಾವು ಆನ್ಲೈನ್ ಮೋಡ್ ಅಲ್ಲಿ ಮಕ್ಕಳು ಅಕ್ಸೆಸ್ ಆಗ್ಲಿಕ್ಕೆ ಏನ್ ಡಿವೈಸಸ್ ಸಿಗ್ಲಿಕ್ಕೆ ಸಾಧ್ಯತೆ ಇದೆಯೋ ಅದನ್ನ ಈಗಿಂದನೇ ನೀವೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ನಾವು ಬಹುತೇಕ ನೆಕ್ಸ್ಟ್ ವೀಕ್ ಸರ್ ಹೇಳಿದ ಪ್ರಕಾರ, ಕಿರಣ್ ಸರ್ ಹೇಳಿದ ಪ್ರಕಾರವಾಗಿ ನೆಕ್ಸ್ಟ್ ವೀಕ್ ಇಂದ ನಾವು ಇದನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ನಮ್ಗೆ ಅನುಕೂಲ ಆಗ್ತದೆ ಅಂತ. ಇದು ದಿಸ್ ಇಸ್ ಅ ಮಲ್ಟಿ ಡೈಮೆನ್ಷನಲ್ ಲರ್ನಿಂಗ್ ಪ್ರಾಸೆಸ್ಗೆ ಅವಕಾಶ ಸಿಗುತ್ತೆ ಅಂತ. ಹೆಂಗೆ ಅಂತ ಹೇಳಿದ್ರೆ ಇದ್ರೊಳಗಡೆ ಹೋದ್ರೆ ಆ ಸ್ಪ್ರಿಂಗ್ ಬೋರ್ಡ್ ಅಲ್ಲಿ ನಾವು ಹೋದ್ರೆ ಟೀಚರು ಕೂಡ ಒಳ್ಳೆ ಲರ್ನರ್ಸ್ ಆಗ್ತಾರೆ ಅಂತ, ನೀವು ಕೂಡ ಸಾಕಷ್ಟು ಕಲೀಲಿಕ್ಕೆ ಅವಕಾಶ ಸಿಗ್ತದೆ. ಜೊತೆಗೆ ಮಕ್ಕಳು ಕಲೀಲಿಕ್ಕೆ ನಾವು ಮೋಟಿವೇಟ್ ಮಾಡ್ಲಿಕ್ಕೆ ಅವಕಾಶ ಇರ್ತದೆ ಅಂತ, ಮಕ್ಕಳು ಸಾಕಷ್ಟು ವಿಷಯ ಕಲಿಬಹುದು ಅಂತ. ಮತ್ತೆ ತುಂಬಾ ಲೈವ್ ಆಗಿ ನಾನು ಒಂದು ಡಿಸ್ಕಷನ್ಗೆ ಹೋದಾಗ ನಮ್ಮ ಜಿಲ್ಲಾ ಪಂಚಾಯತ್ ಸಿಇಒ ಸಾಹೇಬ್ರು ಹೇಳ್ತಾ ಇದ್ರು, ಮೈಲೇಶ್ ಅವ್ರು ನಿಮಗೆ 3D ಪ್ರಿಂಟಿಂಗ್ ಬಗ್ಗೆ ಗೊತ್ತಾ ಅಂತ ಹೇಳಿ. ಖಂಡಿತ ಅದು 3D ಪ್ರಿಂಟಿಂಗ್ ಸಂಬಂಧಪಟ್ಟಂತೆ ತುಂಬಾ ವಾಸ್ಟ್ ಆಗಿ ನಮ್ ಕಿರಣ್ ಸರ್ ಆಗ್ಲೇ ತೋರಿಸ್ತಾ ಇದ್ರು, ನಾನು ಒಂದು ಡಿಸ್ಕಷನ್ ಮಾಡ್ಬೇಕಾದ್ರೆ ಅದರಿಂದ ಮಕ್ಕಳು ಕಲೀಲಿಕ್ಕೆ ಎಷ್ಟು ಸ್ಕೋಪ್ ಇದೆ ಅಂತ ಹೇಳಿದಂದ್ರೆ, ಸೊ ಈ ತರ ಅದು ಅನಿಮೇಷನ್ಸ್ ಇರ್ಬೋದು, ಮ್ಯೂಸಿಕ್ ಅಂತ ಇರ್ಬೋದು, ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯನ್ನ ತರ್ತಕ್ಕಂಥದ್ದು ಇರ್ಬೋದು, ಅಥವಾ ಈ ಪ್ರೋಗ್ರಾಮಿಂಗ್ ಫಂಡಮೆಂಟಲ್ಸ್ ಅಂತ ಹೇಳಿ NEP ಒಳಗಡೆ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಪ್ರೋಗ್ರಾಮಿಂಗ್ ಫಂಡಮೆಂಟಲ್ಸ್ ಅಂತ ಹೇಳಿ ಪೈಥಾನ್ ಇರ್ಬೋದು, ಇವೆಲ್ಲ ವಿಷಯಗಳನ್ನ ನಾವು ಕಲೀಲಿಕ್ಕೆ ನಮ್ಗೆ ಸ್ಪ್ರಿಂಗ್ ಬೋರ್ಡ್ ಅಲ್ಲಿ ಅವಕಾಶವನ್ನ ಬಹಳಷ್ಟು ಈಸಿಯಾಗಿ ಕಲ್ಪಿಸಿದ್ದಾರೆ. ಸೊ ಅದನ್ನು ನಾವು ಚೆನ್ನಾಗಿ ಬಳಸ್ಕೊಳ್ಳಿಕ್ಕೆ ಅವಕಾಶ ಆಗುತ್ತೆ ಅಂತ. ದಯವಿಟ್ಟು ಇದನ್ನೆಲ್ಲ ಬಳಸ್ಕೊಳ್ರಿ ಅಂತ ಹೇಳಿ ನಮ್ಮೆಲ್ಲ ಟೀಚರ್ಸ್ಗೆ ನಾವು ಇಲಾಖೆ ಪರವಾಗಿ ಕೇಳ್ಕೊಳ್ತಾ ಇದೀವಿ. ವಿಶೇಷವಾಗಿ ಅದೇ ವಿ ಆರ್ ವೆರಿ ಲಕ್ಕಿ ಹ್ಯಾವ್ ಸಚ್ ಎ DC ಸರ್ ಅಂಡ್ CEO ಸರ್ ವಿಜಯನಗರ ಅಷ್ಟು ಸಪೋರ್ಟ್ ಮಾಡ್ತಾರೆ. ಅದಕ್ಕೆ ನಮ್ಗೆ ಪೂರಕವಾಗಿ ಇನ್ಫೋಸಿಸ್ನವರು ನಮ್ಮ ಜೊತೆ ಕೈ ಜೋಡಿಸ್ತಾ ಇರೋದ್ರಿಂದ ಸರ್ ನಮಗೆ ಅದೇ ನಮ್ಮ ಸಾರ್ ಹೇಳಿದ ಪ್ರಕಾರ ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿ ಡೆವಲಪ್ ಮಾಡ್ಲಿಕ್ಕೆ ರೆಡಿ ಇದ್ದೀವಿ. ತಾವು ಅಕಾಡೆಮಿಕ್ ಸಪೋರ್ಟ್ ಇಷ್ಟು ಮಾಡಿದ್ರೆ ನಮ್ದು ಲರ್ನಿಂಗ್ ಏನು ಇದು ಇದೆ, ಕ್ವಾಲಿಟಿ ಏನಿದೆ ಅದನ್ನ ಎನ್ಹಾನ್ಸ್ ಮಾಡ್ಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ ಅಂತೇಳಿ. ಸೊ ಇಷ್ಟನ್ನ ಹೇಳ್ತಾ ಕೆಲವು ಟೀಚರ್ಸ್ ಕೆಲವು ಪ್ರಶ್ನೆಗಳನ್ನ ಚಾರ್ಟ್ ಮಾಡಿದ್ದಾರೆ ಸರ್. ಇದು ಈ ವರ್ಷ ಪೂರ್ತಿ ನಮಗೆ ಸಿಗ್ತತಾ ಅಂತೇಳಿ ಒಬ್ಬ ಟೀಚರು ಖಂಡಿತ ಸಿಗುತ್ತೆ, ವರ್ಷ ಪೂರ್ತಿ ಸಿಗುತ್ತೆ. ವಿ ಡೋಂಟ್ ಹ್ಯಾವ್ ಎನಿ ಪ್ಲಾನ್ ಟು ಬ್ರಿಂಗ್ ಇಟ್ ಡೌನ್. ಸೊ ಅಟ್ ಲೀಸ್ಟ್ ಅನದರ್ 5 years ವಿ ಹ್ಯಾವ್ ದ ಅಪ್ರೂವಲ್. ಆಫ್ಟರ್ 5 years there is no reason for us to stop. So we will continue. 5 ವರ್ಷ ಆದಮೇಲೂ ಕೂಡ ಮುಂದುವರಿಯುತ್ತೆ ಸರ್. ಸೊ ಇಟ್ಸ್ ಅವೈಲಬಲ್ 24 hours. ದೇರ್ ಇಸ್ ನೋ ಡೌನ್ ಟೈಮ್, ಈವನ್ ಇನ್ ದ ವೀಕೆಂಡ್ಸ್ ಪ್ರತಿಯೊಂದು ದಿನಾನೂ ಕೂಡ ಇದೆ ಸರ್.
ಆಮೇಲೆ ಕೆಲವು ಪ್ರಶ್ನೆಗಳು ಚಾಟ್ ಬಾಕ್ಸ್ ಅಲ್ಲಿ ಹಾಕಿದ್ದಾರೆ ಸರ್, ಸ್ವಲ್ಪ ಒಂದ್ಸರಿ ನೀವು ವ್ಯೂ ಮಾಡಿದ್ರೆ ವಿ ಕ್ಯಾನ್ ಹ್ಯಾವ್ ಎ ಡಿಸ್ಕಷನ್. ಹಾಂ, ರಾಜಾ ಆರ್ ಬಿ ಅವರು ಹೇಳ್ತಾರೆ ಮೋಸ್ಟ್ ಆಫ್ ದ ಸ್ಟೂಡೆಂಟ್ ಫೇಲ್ ಟು ಈವನ್ ರೀಡ್ ದ ಸಿಂಗಲ್ ಸಿಲೆಬಲ್ ವರ್ಡ್ಸ್. ಸೊ ಅದಕ್ಕೆ ವಿ ಹ್ಯಾವ್, ಲೆಟ್ ಮಿ ಶೋ ಯು ಹೌ ವಿ ಆರ್ ಪ್ಲಾನಿಂಗ್ ನಾವು ಇನ್ ದಿಸ್. ನಾವು ಕೂಡ ವಿ ಆರ್ ಡೀಲಿಂಗ್ ವಿತ್ ಸಚ್ ಸ್ಟೂಡೆಂಟ್ಸ್ ಆ್ಯಂಡ್ ವಿ ಆರ್ ಆಲ್ಸೋ ವರ್ಕಿಂಗ್ ವಿತ್ ಟೀಚರ್ಸ್. ಇವಾಗ ನೋಡಿ, ಇದು ಇಂಗ್ಲೀಷ್ ಲರ್ನಿಂಗ್ ಅಂದ್ಬಿಟ್ಟು ಬೇಸಿಕ್ಸಿಂದ ಶುರು ಮಾಡ್ತೀವಿ, ಫೊನೆಟಿಕ್ಸ್, ಅದು ಸೌಂಡಿಂದ. ಇಲ್ಲಿ ನೋಡಿ, ಆಲ್ಫಾಬೆಟ್ಸ್. ಓಕೆ, ನೀವು ಪ್ರತಿಯೊಂದು ಈವನ್ ಕೆನಾಟ್ ರೀಡ್ ಎ ಸಿಂಗಲ್ ಸಿಲೆಬಲ್ ಅಂತ ಹೇಳಿದ್ರಲ್ಲ, ಇಲ್ಲಿ ನೋಡಿ ರ್ಯಾಂಡಮ್ ಆಲ್ಫಾಬೆಟ್, ABCD ಪ್ರೊನೌನ್ಸ್ ಮಾಡೋದು ಹೇಗೆ, ಅದನ್ನು ಐಡೆಂಟಿಫೈ ಮಾಡೋದು ಹೇಗೆ. ಓಕೆ, ಅದನ್ನೆಲ್ಲ ಪ್ರತಿಯೊಂದನ್ನು ಈ ಥರ ಅನಿಮೇಷನ್ಸ್ ಮೂಲಕ ಪ್ರತಿಯೊಂದನ್ನು ಮಾಡಿ ಇಟ್ಟಿದ್ದೀವಿ. ಸೊ ವಿ ವಿಲ್ ಇಂಟ್ರೊಡ್ಯೂಸ್ ಯು ಟು ಆಲ್ ಆಫ್ ದೀಸ್ ಇಂಟ್ರೆಸ್ಟಿಂಗ್ ಟೂಲ್ಸ್. ಗುಡ್ ಪಾರ್ಟ್ ಈಸ್ the students themselves will be able to learn all these things. For example, ಇದರಲ್ಲಿ ಅದು ಅನಿಮಲ್ಸ್ ಇರ್ಬೋದು, ಡಾಗ್ ಇರ್ಬೋದು, ಈ ಥರ ಪ್ರತಿಯೊಂದನ್ನು ಅವರು ನಿಮ್ಮ ಮಕ್ಕಳಿಗೆ ಇದು ಅವ್ರ ದಿನನಿತ್ಯದಲ್ಲಿ ಏನೇನು ನೋಡ್ತಾರೆ ಅದನ್ನು ಅದು ಯಾವ ಥರ ಐಡೆಂಟಿಫೈ ಮಾಡಿ ಅವರು ವಾಟ್ ಈಸ್ ದ ಬುಕ್ ಆರ್ ಫ್ಯಾನ್ ಅದನ್ನು ಕ್ಲಿಕ್ ಮಾಡಿದ್ರೆ ಮಾತ್ರ ಅದು ಸೌಂಡ್ ಬರುತ್ತೆ. ಆ ಥರ ಎಲ್ಲ ತುಂಬ ಚೆನ್ನಾಗಿ ಇಂಟ್ರಾಕ್ಟಿವ್ ಆಗಿ ಮಾಡಿದ್ದೀವಿ. ಗುಡ್ ಪಾರ್ಟ್ ಈಸ್ we will train each one of you, those who you are interested. ಇದನ್ನು ನೀವೇ ಹೇಗೆ ಮಾಡ್ಬೋದು, ಯಾಕಂದರೆ ಇದಕ್ಕೆ ಯಾವುದೇ ಖರ್ಚು ವೆಚ್ಚ ಮಾಡಬೇಕಾಗಿಲ್ಲ. ಇದೆಲ್ಲ ದಿಸ್ ಈಸ್ ಅವೈಲಬಲ್ ಫ್ರೀ ಆ್ಯಂಡ್ ದಿಸ್ ಈಸ್ ಎ ಲೈಸೆನ್ಸ್ಡ್ ಕಂಟೆಂಟ್. ದಟ್ ಮೀನ್ಸ್ ಇಟ್ಸ್ ಎ ಕ್ರಿಯೇಟಿವ್ ಕಾಮನ್ಸ್ ಅಂತ ಹೇಳ್ತಾರೆ. ಅಂದರೆ ದಿಸ್ ಈಸ್ ನೌ ಅವೈಲಬಲ್ ಫ್ರೀ ಆಫ್ ಕಾಸ್ಟ್ ಫಾರ್ ಎನಿಬಡಿ ಟು ಯೂಸ್ ಇಟ್. ಸೊ ವಿ ಆರ್ ನಾಟ್ ವೈಲೇಟಿಂಗ್ ಎನಿಬಡೀಸ್ ಕಾಪಿರೈಟ್. ಓಕೆ, ಸೊ ದಿಸ್ ಯು ಆರ್ ಪರ್ಮಿಟೆಡ್ ಟು ಯೂಸ್ ದಿಸ್. So we will train both your teachers as well as your students. ಇದನ್ನು ಉಪಯೋಗಿಸಿ ಅವರು ಇಂಗ್ಲೀಷ್ ಕಲಿಯೋದಿರಲಿ, ಕನ್ನಡ ಕಲಿಯೋದಿರಲಿ, ಕನ್ನಡ ಗ್ರಾಮರ್ ಇರಲಿ ಅಥವಾ ಹಿಂದಿ ಇರಲಿ, ಸಂಸ್ಕೃತ ಇರಲಿ, ಯಾವುದೇ ಭೇದ ಭಾವ ಇಲ್ಲದೇ ಯಾವುದೇ ಸಬ್ಜೆಕ್ಟ್ ಬೇಕಾದ್ರೂ ನೀವು ಯಾವ ಥರ ಕಲಿಸ್ಲಿಕ್ಕೆ ಅನುಕೂಲ ಆಗುತ್ತೆ ಆ ಥರ ನಮಗೇನು ಗೊತ್ತಿದೆಯೋ, ನಮ್ಮ ಎಕ್ಸ್ಪರ್ಟೈಸ್ ಏನೇನಿದೆಯೋ ಅದನ್ನೆಲ್ಲ ನಿಮಗೆ ತಿಳಿಸ್ಕೊಡ್ತೀವಿ. Sir, CEO, here just one question. Actually, can we have a real-time this assessment for our teachers also, just to check their competencies in their respective subjects? So, just like we are planning, like you have that option for having a test for students. So, can we have for teachers also at regular intervals under this platform? Yes, because assessment is an assessment. It is left to you whom do you administer it for. Because ಇದರಲ್ಲಿ we have a certification program which is actually industry grade certifications. Means if you look at this here we are opening it up even for professionals. So like this, depending on your need, we can help your staff to create assessments or certifications like this which is applicable for your teachers. Whereas the already available English, for example, if you want them to learn English, yes, the English assessment is available even for the teachers as well, sir. Okay, thank you. Manish, my request would be, ಇದು ಈಗ ನಮ್ಮ ಟೀಚರ್ಸ್ ಗೋಸ್ಕರ ಸ್ವಲ್ಪ ಒಂದು ಅರೇಂಜ್ ಮಾಡಕ್ಕೆ ಟ್ರೈ ಮಾಡಿಸಿ, ವಿಷಯ ಪ್ರಕಾರ ಅವ್ರವ್ರು ಯಾವ್ಯಾವ ವಿಷಯ ಇರುತ್ತೆ. ಸೊ ಆಗಿದ್ರೆ ಅವರು ಲಾಗಿನ್ಸ್ ಎಲ್ಲ ಸ್ವಲ್ಪ ಇನ್ವಾಲ್ವ್ಮೆಂಟ್ ಜಾಸ್ತಿ ಆಗುತ್ತೆ ಈ ಪ್ಲಾಟ್ಫಾರ್ಮ್ ಜೊತೆಗೆ. ಸೊ ಅದೇ ಒಂದು DDPI ಜೊತೆಗೆ ಚರ್ಚೆ ಮಾಡಿ ಪ್ಲಾನ್ ಮಾಡಬಹುದು. ದಟ್ ವುಡ್ ಬಿ ಅ ಗುಡ್ ಸ್ಟಾರ್ಟ್ ಫಾರ್ ಅವರ್ ಕೈಂಡ್ ಆಫ್ ಪ್ರಾಜೆಕ್ಟ್. ಎಸ್ ಸರ್. ಅದು ಚಾಟ್ ಬಾಕ್ಸ್ ಅಲ್ಲಿ ಅದನ್ನೇ ಹಾಕಿದ್ದಾರೆ ಸರ್ ಬಹಳಷ್ಟು ಜನ ಟೀಚರ್ಸ್. ಇದು ಆಫ್ಲೈನ್ ಎಲ್ಲ ಹಾಕಿದ್ರೆ ಇನ್ನೂ ನಮಗೆ ಸಾಕಷ್ಟು ಬೆನಿಫಿಟ್ ಆಗ್ತೈತಿ ಸರ್ ಅಂತ ಹೇಳಿ. ಬಟ್ ಇದು ಈಗ ನಾವು ಆಫ್ಲೈನ್ ಮಾಡ್ಲಿಕ್ಕೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಟೀಚರ್ಸ್ ಕರೆಸಿದ್ರೆ ತುಂಬಾ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೆ ಈಗ ಇನಿಷಿಯಲ್ ಸ್ಟೇಜ್ ಅಲ್ಲಿ ಆನ್ಲೈನ್ ಅಲ್ಲಿ ಮಾಡಿದೀವಿ ಸರ್. ನೆಕ್ಸ್ಟ್ ಡೇ ಅಲ್ಲಿ ನೋಡೋಣ ಸರ್, ಅದನ್ನ ಆಫ್ಲೈನ್ ಅಲ್ಲಿ ಮಾಡಿ ಇನ್ನೂ ಅವ್ರಿಗೆ ಪೂರ್ಣ ಪ್ರಮಾಣದಲ್ಲಿ ಒಂದು ಮಾಹಿತಿ ಕೊಡುವಂತ ಪ್ರಯತ್ನ ಮಾಡೋಣ ಸರ್. Yeah, we plan to do it from the beginning in the hybrid model. So whenever COVID protocol allows us to get into the campus, because the first joint directors conference, the workshop we did in our campus only, where we had joint directors from across Karnataka, all the 6 regions had come along with Mr. Pradeep. So like that, we will also bring your leadership team to begin with. Then gradually we will also start bringing faculty enablement, because we have campuses, large campuses in Mysore, Bangalore and Mangalore. So whichever is comfortable, your teachers can come. Hopefully the COVID will settle down
Once it is settles down, then we don't mind we coming over to Vijayanagar also, because we have been touring all around before before this pandemic. Personally, I have traveled to Raichur, Gulbarga, Bidar. So our volunteers have been reaching out to these places. So we would be very happy to connect online, but we have to also move along with the digital revolution, right? So looks like this is going to be the normal, the way we are talking now. So we have to get used to it, but we will ensure that we are not diluting the outcome. Yes, you might be very comfortable if I am standing in front of you in the same room. However, if the COVID doesn't allow me in the near future, then we don't want your learning to stop, your training to stop. So that we will ensure. That's our commitment. As soon as we can meet you offline, we will definitely come and meet. There's no issue. There is no entrance fee, Srinivas sir. It's all free. Then CRC level training is good in offline. As I said, we would be happy to do offline provided COVID protocols allow. So the app name is Infosys Springboard. There is no space between Spring and Board. It's continuous. Infosys space Springboard. ಕನ್ನಡದಲ್ಲಿ ಬೇಕಾದ್ರೆ ಏನಾದ್ರು ಯಾವುದು ಅರ್ಥ ಆಗಲಿಲ್ಲ ಅದನ್ನು ಬೇಕಾದ್ರೆ ಕನ್ನಡದಲ್ಲಿ ರಿಪೀಟ್ ಮಾಡ್ತೀನಿ, ಅದನ್ನು ಹೇಳಿದರೆ. Infosys Springboard is the app name. I just typed in the chat window. Please type. So Mamata is telling quiz type. Ningappa is asking ವಿಷಯವಾರ ತರಬೇತಿ ನೀಡಿ ಸಮಾಜ ವಿಜ್ಞಾನ ವಿಷಯ ಕುರಿತು ಈ ತರಬೇತಿಯಲ್ಲಿ ಏನು ಹೇಳಿಲ್ಲ. Intentionally, we don't bring in academic content on the platform yet. ಇದುವರೆಗೂ ನಿಮ್ಮದು ಯಾಕಂದರೆ ಈಗ ಆಲ್ರೆಡಿ ಈಗ ಹರ್ಷಲ್ ಸರ್ ಅವರು ಹೇಳಿದರು ಖಾನ್ ಅಕಾಡೆಮಿ ಅಂತ. ಸೊ ಇಫ್ ಯು ನೀಡ್ ಎನಿ ಸ್ಪೆಸಿಫಿಕ್ ಕಂಟೆಂಟ್, ಸಮಾಜ ಇರ್ಬೋದು, ವಿಜ್ಞಾನ ಇರ್ಬೋದು, ಏನಾದ್ರು ಇದ್ದರೆ ಐ ಕ್ಯಾನ್ ಗಿವ್ ಯು ದ ಪಾಯಿಂಟರ್ಸ್. ಇಟ್ ಈಸ್ ನಾಟ್ ಅವೈಲಬಲ್ ಆನ್ ಅವರ್ ಪ್ಲಾಟ್ಫಾರ್ಮ್, ಬಟ್ ಐ ಕ್ಯಾನ್ ಟೆಲ್ ಯು. ಫಾರ್ ಎಕ್ಸಾಂಪಲ್, ಫೆಟ್ ಅನಿಮೇಷನ್ ಈಸ್ ಫ್ರಮ್ Colorado University, which I just showed you. Let me bring it up again. Now you can see this atoms and periodic table. It's so complex and people have to by heart. If you use these animations, this is created by Carl Wyman, a Nobel laureate, and the Colorado University students have made this available free of cost to all of you, and it's available even in Kannada. Please use this. Okay, so like this, you tell me where you need help, we will help you, because we are in this space for quite some time now. So like this, as you can see, these are the resources. This is how you can administer. The teaching resources are available. And I have to just sign in. Okay. So they have spent a lot of time in bringing up how to even use this in your classroom. Okay, please make use of this if you are using for any of the science, maths, etc. So there is Megashala. I don't know if you have heard about Megashala. That's also a very passionate NGO created by quite a few Teach for India volunteers. We work very closely with them. Agastya Foundation. So there is a lot of content in the market today. So intentionally we didn't want to overwhelm by bringing another set, because already we have state syllabus, CBSE syllabus, NCERT. So the varieties are too huge. Then it is the students who will get overloaded if we keep giving them too many content. ಸಮಾಜ ವಿಜ್ಞಾನದ ಬಗ್ಗೆ ಏನಾದ್ರು ಪರ್ಟಿಕ್ಯುಲರ್ ಏನಾದ್ರು ಹೆಲ್ಪ್ ಬೇಕಾದ್ರೆ ಕೇಳಿ ಸರ್, ನಿಂಗಪ್ಪ ಸರ್. ಸೊ ಅದನ್ನು ಹೆಲ್ಪ್ ಮಾಡ್ತೀವಿ. English language learning, Manjula is asking, it's called, let me bring that up again. On the top, you can search for business communication in case, for example, now we have made the announcement on the top. As you can see, the third dot, once you log in, this points to business communication. Or you go to search and just type again business communication.
Business Communication Excellence Program Learnship is the course name. So that's it. If you can click this, it will open up. Sahina madam is asking for the recording session. Yes madam, I will share tomorrow the recorded. Taj Unisa, thank you madam for the appreciation. Digital Kalika Mahiti Iruva Pustakagala Mahiti Nidi. Rajeshwari is asking, madam, all the content available on the platform in the digital format. So please make use of the digital. Let's save the trees. Let's not worry about the books. There are a lot of digital content. As I said, more than 10 crore Indian rupees we have spent in last 9 months to procure this content. One is Infosys content is there. Then we have content from Coursera. Then another content provider, IAHT. Then HBR has brought in the content, Harvard Business Review. Very interestingly, your students very soon will start accessing content which is created by universities in the US. For example, Arizona State University is ready to provide their content, which the digital 21st century digital skills content which their students are learning, to your students free of cost. They also have content for the college students called Universal Learner. That also they are going to give it free. Rudrappa is asking desktop, laptop and smart class equipment. As of now, we have given computers to the higher education colleges. It is probably you have to give us time till 1 more year because we have exhausted all our stock. We normally donate used computers after 3 to 5 years of usage. So this time whatever we had about 15,000, we have given it to the higher education colleges of Karnataka, again government engineering, polytechnic and first grade colleges. So once we have more computers which might get released after a year, then we will be very happy to provide the same. ದೈಹಿಕ ಶಿಕ್ಷಣ ವಿಷಯಕ್ಕೆ ಏನಾದರೂ ತರಬೇತಿ ಆಸ್ ಆಫ್ ನೌ we will try and get some experts to talk about it. For example, Mr. Rajshekhar just about a month ago we had invited executive director of Go Sports to come and talk about what careers are available for your students. For example, today all the students are going to, most of the students who can afford are going to engineering or medical or any of these traditional courses. So she was telling how even after studying, irrespective whatever degree you study, how you can get into sports. So she was talking about 20 careers options available in sports, not just necessarily playing the sports. It's about coaching, it's about their counselors. So a lot of such things are there, and recording of that session is available on the Springboard platform. You can log in and check. Deepthi Boppaya is her name. She is the executive director of Go Sports, and they prepare rural students to go to basically the rigor is so high, they prepare them, at least they should dream of getting into Olympics. So to that level they are training them. Okay, Saraswati is asking which app. It's Infosys Springboard, madam. Okay, I have finished all the questions. Mailesh sir, if you have any other questions, I would be happy to answer. ಇಲ್ಲ ಸರ್, ಈಗ ಒಂದು ಹಂತದಲ್ಲಿ ಇವತ್ತು ಏನು ಪರಿಚಯ ಮಾಡಿಕೊಡೋಂಥ ಕೆಲಸ ಆಗಿದೆ. ನೆಕ್ಸ್ಟ್ ಹಂತದಲ್ಲಿ ನಾವು ಮೊದಲು ಈಗ ತಾವು ಹೇಳ್ದಂಗೆ ಎಕ್ಸೆಲ್ ಶೀಟಲ್ಲಿ ನಾವೆಲ್ಲ ಇನ್ಫಾರ್ಮೇಷನ್ ತಮಗೆ ಶೇರ್ ಮಾಡ್ತೀನಿ ಸರ್. ಅದಾದಮೇಲೆ ಅದು ಇಮೇಲ್ ಐ ಡಿ ಮತ್ತು ಇದನ್ನೆಲ್ಲ ಕ್ರಿಯೇಟ್ ಆದಮೇಲೆ ಮಕ್ಕಳಿಗೆ ನಾವು ಈಗ ತಾವು ಹೇಳಿದರೆ ಲಾಗಿನ್ ಹೇಗೆ ಮಾಡಿಸ್ಬೇಕು ಮತ್ತು ಟೀಚರ್ ಯಾವ ರೀತಿ ಲಾಗಿನ್ ಆಗಬೇಕು, ಸ್ಕೂಲ್ ಹೆಂಗೆ ಲಾಗಿನ್ ಆಗಬೇಕು ಅಂತ ಹೇಳಿ ಅದನ್ನು ಇನ್ನೊಂದು ಹಂತದಲ್ಲೂ ಕೂಡ ಇನ್ನೊಮ್ಮೆ ಇದೆಲ್ಲ ಕ್ರಿಯೇಟ್ ಆದಮೇಲೆ ಬೈ ಇಂಡಿವಿಜುವಲ್ ಯಾವುದಾದ್ರೂ ಒಂದು ಡೆಮೋ ಥರ ಮಾಡಿ ಅದರ ಲಾಗಿನ್ ಆಗಿ ಸೊ ಮಕ್ಕಳು ಎಲ್ಲದೂ ಕೂಡ ಲರ್ನಿಂಗ್ ಪ್ರೊಸೆಸ್ಸಲ್ಲಿ ಇನ್ವಾಲ್ವ್ ಮಾಡೋ ರೀತಿಯ ಕೆಲಸ ಮಾಡೋಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಸರ್.
ಮತ್ತೇನಿಲ್ಲ ಅಂತ ಹೇಳಿದ್ರೆ ಇವತ್ತಿನ ಸೆಷನ್ ಅನ್ನು ಬೇಕಾದ್ರೆ ಮುಗಿಸ್ಬೋದು ಸರ್. Okay. Thank you, sir, for the opportunity. So I really appreciate your cooperation, and thanks for allowing us to make a difference to your schools and your students. So this is a long-term relationship, and it is just I would say this is the day one. So we are here for a long haul, and definitely we would like to see all your students go to the next level from wherever they are in today. So we will try our best, and thank you all, and see you soon. ಸರ್ ಸರ್ ಏನು ಮಾತಾಡ್ತೀರಿ ಸರ್? ಸರ್ ಇನ್ನೊಮ್ಮೆ ಎಲ್ಲ ಸ್ನೇಹಿತರಿಗೆ ಪುನಃ ಇನ್ನೊಂದು ಸರಿ ತಮಗೆ ಹೇಳಲಿಕ್ಕೆ ಏನು ಇಷ್ಟಪಡ್ತೀವಿ ಅಂದರೆ, ಇದು ಒಂದು ದೊಡ್ಡ ಕಾರ್ಯಕ್ರಮ. ತುಂಬ ನಾವು ನೀವೆಲ್ಲ ತುಂಬ ಕಾಳಜಿಯಿಂದ ಮಾಡೋಂಥ ಕಾರ್ಯಕ್ರಮ ಆಗಿರೋದ್ರಿಂದ ನಾವು ಎಷ್ಟು ಅವರಿಗೆ ಸಹಕಾರವನ್ನು ಕೊಡ್ತೀವೋ ಅಷ್ಟು ಬೇಗನೆ ನಾವು ಇದನ್ನ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ಸುಮಾರು 1000ಕ್ಕಿಂತ ಹೆಚ್ಚು ಜನ ಶಿಕ್ಷಕರು ಇದರಲ್ಲಿ ಇವತ್ತು ಭಾಗವಹಿಸಿದ್ರಿ. ನಾವೇನೀಗ ಡಿಜಿಟಲ್ ಲಿಟ್ರಸಿ ಇನಿಷಿಯೇಟಿವ್ ಕಾರ್ಯಕ್ರಮ ಅನುಷ್ಠಾನಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಮಾನ್ಯ ಸಿಇಒರವರ ಮಾರ್ಗದರ್ಶನದಂತೆ ಒಂದು ಪರಿಚಯಾತ್ಮಕ ಸಭೆಯನ್ನು ಇವತ್ತು ಮಾಡಿದ್ದೀವಿ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಸಾಕಷ್ಟು ಬಾರಿ ಕಿರಣ್ ಸರ್ ಜೊತೆ ಸಾಕಷ್ಟು ವಿಷಯ ಚರ್ಚೆ ಮಾಡಿದ್ದೀವಿ. ಅವ್ರ ಜೊತೆ ಒಂದು ವರ್ಚುವಲ್ ಮೀಟಿಂಗ್ ಆಗಿದೆ. ಈ ಎಲ್ಲ ಅಂಶಗಳ ಆಧಾರದ ಮೇಲೆ ಈಗ ಪ್ರಾರಂಭಿಕ ಹಂತದಲ್ಲಿ ವಿಜಯನಗರ ಜಿಲ್ಲೆಗೆ ಸಂಬಂಧಪಟ್ಟಂತೆ ನಾವು ಸ್ವಲ್ಪ ಈ ಡಿಜಿಟಲ್ ಪ್ಲಾಟ್ಫಾರ್ಮ್ ಅನ್ನ ಬಳಸ್ಕೊಳ್ತಾ ಇದ್ದೀವಿ. ಮುಂದಿನ ಹಂತದಲ್ಲಿ ಬಳ್ಳಾರಿ ಜಿಲ್ಲೆಗೆ ಸಂಬಂಧಪಟ್ಟಂತೆ ಕೂಡ ಈ ಪ್ರಾಸೆಸ್ ಅನ್ನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಈಗೇನು ತಾವೆಲ್ಲ ಭಾಗವಹಿಸಿದ್ರಿ, ಈ ಸ್ಪ್ರಿಂಗ್ ಬೋರ್ಡ್ ಬಗ್ಗೆ ನಿಮಗೆ ಒಂದಿಷ್ಟು ಮಾಹಿತಿ ಸಿಕ್ಕಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಇದು ಪ್ರಾಥಮಿಕ ಶಾಲೆಯಿಂದ ಭಾಗವಹಿಸಿರ್ತಕ್ಕಂಥ ಎಲ್ಲ ಟೀಚರ್ಸ್ಗಳು ಕೂಡ, ನೀವು ಕೂಡ ನಾನು ಹೇಳಿದ್ನಲ್ಲ, ಹೈಸ್ಕೂಲಲ್ಲಿ ಈಗ ಫಸ್ಟ್ ಫೇಸಲ್ಲಿ ಹೈಸ್ಕೂಲಲ್ಲಿ ನಾವು ಎಲ್ಲ ಇನ್ಫ್ರಾಸ್ಟ್ರಕ್ಚರನ್ನು ಕರೆಕ್ಟಾಗಿ ಸೆಟ್ ಮಾಡ್ತಾ ಇದ್ದೀವಿ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಹಂತದಲ್ಲಿ ಅವ್ರಿಗೆ ಸಭೆಯನ್ನು ಕೂಡ ನಾವು ಮಾಡಿದ್ದೀವಿ. ಸೊ ಈ ಕಾರಣಕ್ಕಾಗಿ ಪ್ರಾಥಮಿಕ ಮತ್ತು ಪ್ರೌಢ ಶಾಲೆಗಳಲ್ಲಿ ಈ ಕಾರ್ಯಕ್ರಮವನ್ನು ಯಥಾವತ್ತಾಗಿ ಅನುಷ್ಠಾನ ಮಾಡಲಿಕ್ಕೆ ನಾವು ಸಿದ್ಧರಿದ್ದೀವಿ. ಮತ್ತು ಅದಕ್ಕೆಲ್ಲ ರೀತಿಯಿಂದ ತರಬೇತಿಯನ್ನು ಕೂಡ ನಮ್ಮ ಟೀಚರ್ಸ್ಗೆ ಯಾವಾಗ ತುಂಬ ಅವಶ್ಯಕತೆ ಅನಿಸುತ್ತೋ ಆ ಅವಶ್ಯಕತೆಗೆ ತಕ್ಕಂತೆ ತರಬೇತಿಯನ್ನು ಫ್ರೀಯಾಗಿ ಕೂಡ ನಮ್ಮ ಇನ್ಫೋಸಿಸ್ನವ್ರು ಕೊಡ್ತಾ ಇದ್ದಾರೆ. ಮತ್ತು ಇದನ್ನ ಬಳಕೆ ಮತ್ತು ಇದರ ಕಲಿಕೆಯಲ್ಲಿ ಯಾವುದೇ ಹಣಕಾಸಿನ ವ್ಯವಹಾರ ಕೂಡ ಇಲ್ಲಿ ಬರೋದೇ ಇಲ್ಲ ಅಂತ. ನಾವು ಯಾವುದೇ ಫೀಯನ್ನು ಕಟ್ಟಿ ನೀವು ಲಾಗಿನ್ ಆಗೋಂಥ ಅವಶ್ಯಕತೆ ಬರೋದಿಲ್ಲ. ಇದು ಫ್ರೀ ಆಗಿ ಮಾಡ್ತಕ್ಕಂಥ ಕೆಲಸ, ಮತ್ತು ಫ್ರೀ ಆಗಿ ನಾವು ಇನ್ಫೋಸಿಸ್ ಜೊತೆ ಕೆಲಸ ಮಾಡ್ತಾ ಇದ್ವಿ. ನಮ್ಮ ಮಕ್ಕಳ ಲರ್ನಿಂಗಿಗೆ ಹೆಚ್ಚು ಅವಕಾಶಗಳನ್ನು ಕಲ್ಪಿಸಿಕೊಡೋ ನಿಟ್ಟಿನಲ್ಲಿ ನಾವು ಕೆಲಸವನ್ನು ನಿರ್ವಹಿಸ್ತಾ ಇದ್ದೀವಿ ಅಂತ. ಸೊ ಈ ಕಾರಣಕ್ಕೆ ನೀವು ಸ್ಪೋಕನ್ ಇಂಗ್ಲಿಷ್ ಇರ್ಬೋದು ಅಥವಾ ರಿಟರ್ನ್ ಇರ್ಬೋದು, ಜಾವಾ ಸ್ಕ್ರಿಪ್ಟಿಗೆ ಸಂಬಂಧಪಟ್ಟಂತೆ ಇರ್ಬೋದು, ನಮ್ಮ ಸೈನ್ಸ್ ಕಂಟೆಂಟ್ ಹೆಂಗೆ ಕಲಿಸ್ಬೇಕು ಅಂತನ್ನಂಥ ವಿಷಯ ಇರ್ಬೋದು, ಎಲ್ಲ ವಿಷಯಗಳನ್ನು ನಾವು ಸ್ಪ್ರಿಂಗ್ ಬೋರ್ಡ್ ಆ್ಯಪಲ್ಲಿ ನೀವು ಲಾಗಿನ್ ಆಗೋದ್ರ ಮುಖಾಂತರ ಕಲೀಲಿಕ್ಕೆ ಅವಕಾಶ ಇದೆ ಅಂತ. ಸೊ ಇದನ್ನೆಷ್ಟು ಮಾಹಿತಿಯನ್ನು ಕೊಡಲಿಕ್ಕೆ ಇವತ್ತಿನ ಪರಿಚಯ ಸಭೆಯಲ್ಲಿ ಶ್ರೀಯುತ ಕಿರಣ್ ಸರ್ ಇನ್ಫೋಸಿಸ್ ಇವರು ತುಂಬ ವಿಸ್ತೃತವಾಗಿ ಈ ಕಾರ್ಯಕ್ರಮದ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಮ್ಮ ಶಿಕ್ಷಣ ಇಲಾಖೆಯ ಪರವಾಗಿ ಅವರಿಗೆ ಅತ್ಯಂತ ತುಂಬ ಹೆಮ್ಮೆಯಿಂದ ಗೌರವದಿಂದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಸರ್. ಹಾಗೆಯೇ ಈ ಸಭೆಯಲ್ಲಿ ಉಪಸ್ಥಿತರಿದ್ದು ನಮಗೆ ಸಾಕಷ್ಟು ಮಾರ್ಗದರ್ಶನವನ್ನು ಮಾಡಿರ್ತಕ್ಕಂಥ ವಿಜಯನಗರ ಜಿಲ್ಲೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಆಗಿರ್ತಕ್ಕಂತಹ ಸನ್ಮಾನ್ಯ ಹರ್ಷಲ್ ಸಾಹೇಬರು ಕೂಡ ಕಾರ್ಯಕ್ರಮ ಮುಗಿಯುವವರೆಗೂ ಕೂಡ ಅವರು ಇದರಲ್ಲಿ ಜಾಯ್ನ್ ಆಗಿದ್ರು. ಅವರಿಗೂ ಕೂಡ ಇಲಾಖೆ ಪರವಾಗಿ ವಿಜಯನಗರ ಜಿಲ್ಲೆಯ ಎಲ್ಲ ಮಕ್ಕಳ ಪರವಾಗಿ ತುಂಬ ಧನ್ಯವಾದಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗೆ ಮಾನ್ಯ DC ಸಾಹೇಬರು ಕೂಡ ಅವರು ಸುಮಾರು ಹೊತ್ತು ಹೆಚ್ಚು ಕಡಿಮೆ 1 ಅವರಿಂದ ಅದರಲ್ಲಿ ಲಾಗಿನ್ ಆಗಲಿಕ್ಕೆ ಬಹಳಷ್ಟು ಕಷ್ಟಪಟ್ಟರು. ಮತ್ತೆ ಅವರು ಬೇರೆ ಒಂದು ಕಾರ್ಯಕ್ರಮ ಇದರಿಂದ ನನಗೆ ಈಗ ಒಂದು ಮೆಸೇಜ್ ಹಾಕಿದ್ದಾರೆ, ಐ ಕುಡ್ ನಾಟ್ ಜಾಯಿನ್ ಅಗೇನ್, ನನ್ನ ಬೆಸ್ಟ್ ವಿಶೇಷನ್ನು ಕನ್ವೆ ಮಾಡಿಬಿಡಿ ಎಲ್ಲ ಟೀಚರ್ಸ್ಗೆ ಅಂತ ಹೇಳಿ. ಅವ್ರಿಗೂ ಕೂಡ ಯಾಕಂದರೆ ಈ ಕಾರ್ಯಕ್ರಮ ನಡೀತಾ ಇರೋಂಥದ್ದೇ ಅವರ ಮೂಲ ಕಾರಣಕರ್ತರು ಅವರೇ ಇದನ್ನ ಇನಿಷಿಯೇಟ್ ಮಾಡಿದ್ದು. ಕಿರಣ್ ಸರ್ ನನಗೆ ಅಷ್ಟು ಪರಿಚಯ ಇರಲಿಲ್ಲ, ಸಾರ್ರೆ ಅವ್ರ ಹೆಸರನ್ನು ಹೇಳಿದ್ರು. ಇಷ್ಟು ತುಂಬ ರಿಸೋರ್ಸ್ ಪರ್ಸನ್ ಅವರು, ತುಂಬ ಚೆನ್ನಾಗಿ ವಿಷಯ ಗೊತ್ತಿದೆ, ಶೈಕ್ಷಣಿಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ತುಂಬ ಅಥೆಂಟಿಕೇಟೆಡ್ ಆಗಿ ಮಾತಾಡೋಂಥ ವ್ಯಕ್ತಿ.
ನಮಗೆ ಸಾಕಷ್ಟು ಅಕಾಡೆಮಿಕ್ ಸಪೋರ್ಟ್ ಮಾಡ್ತಾರೆ. ಅವ್ರ ಜೊತೆ ನೀವು ಮಾತಾಡಿ ಅಂತ ಹೇಳಿ ಅವ್ರ ನಂಬರ್ ಕೊಟ್ಟು ಅವ್ರ ಜೊತೆ ಮಾತಾಡಿಸಿದ್ರಿಂದ ಇಷ್ಟೆಲ್ಲ ಪ್ರೋಸೆಸ್ ಆಗಲಿಕ್ಕೆ ಸಾಧ್ಯ ಆಯಿತು. ಹಾಗಾಗಿ ಈ ಕಾರ್ಯಕ್ರಮದ ನಿಜವಾದ ಕಾರಣಕರ್ತರು ಅಂದರೆ ನಮ್ಮ ಜಿಲ್ಲಾಧಿಕಾರಿಗಳು. ಅವರಿಗೂ ಕೂಡ ನೀವು ತುಂಬ ಹೃದಯ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ನಮ್ಮ ಜಿಲ್ಲೆಯ ಪ್ರೀತಿ ಉಪನಿರ್ದೇಶಕರಾಗಿರ್ತಕ್ಕಂಥ ಶ್ರೀ ರಾಮಪ್ಪ ಸರ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ನಮ್ಮೆಲ್ಲ ವಿಷಯ ಪರಿವೀಕ್ಷಕರು 3 ದಿನದಿಂದ ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ. ಅವರಿಗೂ ಕೂಡ ಎಲ್ಲ ಶಿಕ್ಷಕರಿಗೂ ಕೂಡ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಶಿಕ್ಷಕರು ಇದರಲ್ಲಿ ಭಾಗವಹಿಸಿದ್ರಿ. ಎಲ್ಲರಿಗೂ ಇಲಾಖೆ ಪರವಾಗಿ ಅತ್ಯಂತ ತುಂಬ ಧನ್ಯವಾದಗಳನ್ನು ನಾನು ಹೇಳ್ತಾ ಮತ್ತೆ ಈ ಕಾರ್ಯಕ್ರಮವನ್ನ 2ನೇ ಹಂತದಲ್ಲಿ ಇನ್ನೊಮ್ಮೆ ನಿಮಗೆ ತರಬೇತಿಯನ್ನು ಕೊಡೋದ್ರ ಜೊತೆಗೆ ಕಾರ್ಯಕ್ರಮವನ್ನು ಡೈರೆಕ್ಟ್ ಆಗಿ ಅನುಷ್ಠಾನಕ್ಕೆ ತರ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅಂತಕ್ಕಂಥ ಮಾಹಿತಿಯನ್ನು ಹೇಳ್ತಾ ತಮ್ಮೆಲ್ಲರಿಗೂ ವಂದಿಸಿ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ ಸರ್. Thank you all and have a nice day.